ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು GK ಟುಡೇ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ದಿನ 5 ಜನವರಿ 2022 ಏನಿದೆ, ಇವತ್ತಿನ ಸಾಕಷ್ಟು ವೆಬ್ಸೈಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೇ ಬಿ ಅದು GK ಟುಡೇ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಡ್ಡಾ 24x7 ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವೆಲ್ಲವನ್ನು ಚರ್ಚೆ ಮಾಡ್ತಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿದೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಕರೆಂಟ್ ಅಫೇರ್ಸ್ ದಿನಾಂಕ 5 ಜನವರಿ 2022 ಕರೆಂಟ್ ಅಫೇರ್ಸ್. ಮತ್ತು ಇನ್ನೊಂದು ವಿಷಯ ಹೇಳೋದೇನಂತಂದರೆ, ನಾವು ಸ್ವಲ್ಪ ದಿನದಿಂದ ಕರೆಂಟ್ ಅಫೇರ್ಸ್ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಥಿಂಕ್ ಫ್ರಮ್ 26th ಅಲ್ಲಿಂದ ಇಲ್ಲಿವರೆಗೆ ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ದಿಂದ, ಪರ್ಸ್ನಲ್ ಕಾರಣಗಳಿಂದ. ಹಾಗಾಗಿ ಇವತ್ತಿನಿಂದ ಕಂಟಿನ್ಯೂ ಆಗಿ ವಿತೌಟ್ ಡಿಲೇ ನಿಮಗೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಈ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನಲ್ಲಿ ನಾನು ಮುಂಚೆ ಹೇಳಿದಾಗೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಕೋಆಪ್ರೇಷನ್ ಬೇಕು. ಸ್ವಲ್ಪ ಪರ್ಸ್ನಲ್ ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್ ಡಿಸ್ಕಷನ್. ಇಲ್ಲಿ ನೋಡ್ಬೋದು ನೀವು, KSLV-2 Nuri rocket is the first domestically produced space launch vehicle of which country? ನೋಡಿ, ಕನ್ನಡದಲ್ಲಿ ನೋಡೋದಾದರೆ KSLV-2 Nuri ರಾಕೆಟ್ ಯಾವ ದೇಶದ ಮೊದಲ ದೇಶೀಯವಾಗಿ ತಯಾರಿಸಿದ ಬಾಹ್ಯಾಕಾಶ ಉಡಾವಣಾ ವಾಹನವಾಗಿದೆ? ನೋಡ್ಬೋದು, KSLV-2 Nuri ರಾಕೆಟ್ ಇತ್ತೀಚೆಗೆ ನ್ಯೂಸಲ್ಲಿರುವಂಥದ್ದು ಏನಂತಂದರೆ, ಸೌತ್ ಕೊರಿಯಾ ಇದನ್ನು ಲಾಂಚ್ ಮಾಡಿತ್ತು. ಸೌತ್ ಕೊರಿಯಾ, ಓಕೆ, ದಕ್ಷಿಣ ಕೊರಿಯಾ ಅಂತ ಏನು ಹೇಳ್ತೀವಿ, ಆ ದೇಶ ಲಾಂಚ್ ಮಾಡಿತ್ತು. ಇದು ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್, ಅಂದರೆ ದೇಶೀಯವಾಗಿ ರೆಡಿ ಮಾಡಿದಂಥ ವೆಹಿಕಲ್, ಯಾವುದು ದೇಶೀಯವಾಗಿ ರೆಡಿ ಮಾಡಿದಂಥ ತಯಾರಿಸಿದ ಬಾಹ್ಯಾಕಾಶ ಉಡಾವಣಾ ವಾಹನವಾಗಿತ್ತು. ಇದು KSLV-2 Nuri ರಾಕೆಟ್. ಇದು ಇತ್ತೀಚೆಗೆ ಏನಾಗಿದೆ ಅಂದರೆ, ಇತ್ತೀಚೆಗೆ ಇದು ಫೇಲ್ ಆಗಿತ್ತು. ಲಾಂಚ್ ಮಾಡಿದ ತಕ್ಷಣ ಈ ರಾಕೆಟ್ ಫೇಲ್ಡ್ ಡ್ಯೂ ಟು ಲೂಸ್ ಹೀಲಿಯಂ ಟ್ಯಾಂಕ್. ಓಕೆ, ಹೀಲಿಯಂ ಟ್ಯಾಂಕ್ ಕಂಡೀಷನನ್ನು ಕಳ್ಕೊಂಡಿರೋದ್ರಿಂದ ಈ ಟ್ಯಾಂಕ್ ಇತ್ತೀಚೆಗೆ ಫೇಲ್ ಆಗಿತ್ತು. ಅದರಿಂದ ಇದು ಸುದ್ದಿಯಲ್ಲಿರುವಂಥದ್ದು. ಇದು ಯಾವ ದೇಶದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಸೆಟಲೈಟ್ಸ್ ಲಾಂಚ್ ಮಾಡೋದಾಗಿರ್ಬೋದು, ಕೆಲವೊಂದು ಸ್ಪೇಷಿಯಲ್ ಚೇಂಜಸ್ ಏನು ನಡೀತಿವೆ. ಈವನ್ ಚೀನಾದಾಗಿದ್ದು ಸಾಕಷ್ಟು ಪ್ರಶ್ನೆಗಳಾಗಿವೆ. ಚೀನಾದ ಬಗ್ಗೆ ಆಗಿರ್ಬೋದು, UAE ಬಗ್ಗೆ ಆಗಿರ್ಬೋದು, ಪಾಕಿಸ್ತಾನ ಬಗ್ಗೆ ಆಗಿರ್ಬೋದು, ಅವು ಸ್ಪೇಷಿಯಲ್ ಡೆವಲಪ್ಮೆಂಟ್ಸ್ ಏನಿರುತ್ತೆ ಆ ದೇಶದ ಬಗ್ಗೆ ನಮಗೆ ಸ್ಪೆಸಿಫಿಕ್ಕಾಗಿ ಗೊತ್ತಿರಬೇಕು. ಹಾಗಾಗಿ ಇದು ನ್ಯೂಸಲ್ಲಿರುವಂಥದ್ದು ರಿಲೇಟೆಡ್ ಟು ಸೌತ್ ಕೊರಿಯಾ. ಕೆಲವೊಂದು ಫೀಚರ್ಸ್ ಇದ್ರಿ ಯಾವ ಥರ ಇದು ಫೇಲ್ ಆಯಿತು ಅನ್ನೋದನ್ನ, ಸುಮಾರು 700 ಕಿಲೋಮೀಟರ್ ಹೈಟ್ ಹೋಗಿ 700 ಕಿಲೋಮೀಟರ್ ಹೈಟ್ ಹೋದ್ಮೇಲೆ ಇದು ಏನಾಗಿತ್ತು ಅಂತಂದರೆ, ಸುಮಾರು 15 ಟನ್ 1.5 ಟನ್ ಪೇಲೋಡ್ ಇತ್ತು ಇದರಲ್ಲಿ. ಈ ಪೇಲೋಡನ್ನು ಹೊತ್ಕೊಂಡು ಹೋದಂಥ ಈ ರಾಕೆಟ್ ಏನಾಗಿತ್ತು, 3ನೇ ಸ್ಟೇಜ್. ಓಕೆ, ಸಾಕಷ್ಟು ಸ್ಟೇಜಸ್ ಇರುತ್ತವೆ. ಯಾವ ಥರ ಅಂತಂದರೆ, ಈಗ ಸ್ಟೇಜಲ್ಲಿ ಡೆವಲಪ್ ಮಾಡಿರ್ತಾರೆ, ಸ್ಟೇಜ್ ಬೈ ಸ್ಟೇಜ್. ಅದು ಒಂದು ರಾಕೆಟ್ ಏನು ಅದರ ಸಂಪರ್ಕವನ್ನು, ಅಂದರೆ ಐ ಥಿಂಕ್ ಯಾವ ಥರ ಹೇಳಬೇಕು ಅಂತಂದರೆ, ಇವಾಗ 3 ಒನ್ ಬೈ ಒನ್ ಕನೆಕ್ಟ್ ಮಾಡಿರ್ತಾರೆ. ಇಂತಿಷ್ಟು ಹೈಟ್ ಹೋಗೋರಿಗೆ ಈ ರಾಕೆಟ್ ವರ್ಕ್ ಮಾಡ್ತಾ ಇರುತ್ತೆ. ಈ ವೆಹಿಕಲ್ ಏನಿರುತ್ತೆ, ಈ ವೆಹಿಕಲ್ ವರ್ಕ್ ಮಾಡ್ತಾ ಇರುತ್ತೆ. ಆ ಒಂದು ಸ್ಟೇಜ್ ರೀಚ್ ಆದಮೇಲೆ, ಎಷ್ಟು ಅಂತ ನಾವು ಫಿಕ್ಸ್ ಮಾಡಿರ್ತೀವಲ್ಲ, ಆ ಸ್ಟೇಜ್ ಹೋದ್ಮೇಲೆ ಆ ರಾಕೆಟ್ ಏನು ಫಸ್ಟ್ ವೆಹಿಕಲ್ ಇರುತ್ತಲ್ಲ ಅದು ಕಳಚಿಕೊಂಡು ಬೀಳುತ್ತೆ. ಅದೇ ಥರ ಥರ್ಡ್ ಸ್ಟೇಜ್ ಹೋದ್ಮೇಲೆ, ಸುಮಾರು 2 ಸ್ಟೇಜ್ಗಳನ್ನು ಕ್ಲಿಯರ್ ಮಾಡಿದಂಥ ಇದು ಯಾವುದು KSLV-2 Nuri ರಾಕೆಟ್ ಏನಿದೆ, 2 ಸ್ಟೇಜ್ಗಳನ್ನು ಕ್ಲಿಯರ್ ಮಾಡಿ ಥರ್ಡ್ ಸ್ಟೇಜ್ ಹೋಗುವಾಗ, ಥರ್ಡ್ ಸ್ಟೇಜಲ್ಲಿ ಇದು ಫೇಲ್ ಆಗಿತ್ತು. ಓಕೆ, ಸಕ್ಸಸ್ ಆಗಿರಲಿಲ್ಲ. ಅದೇ ದಟ್ ಈಸ್ ನಥಿಂಗ್ ಬಟ್ KSLV-2 Nuri ರಾಕೆಟ್ ಫ್ರಮ್ ಸೌತ್ ಕೊರಿಯಾ ಇತ್ತೀಚೆಗೆ ಲಾಂಚ್ ಮಾಡಿರುವಂಥದ್ದು. ಇತ್ತೀಚೆಗೆ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನು ನೋಡೋದಾದರೆ, ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ರಿಲೇಟೆಡ್ ಟು ಅಗ್ನಿ ಪಿ ಈಸ್ ನಥಿಂಗ್ ಬಟ್ ಪ್ರೈಮ್, ಅಗ್ನಿ ಪ್ರೈಮ್ ಅಂತ ಏನು ಕರಿತೀವಿ. ಇತ್ತೀಚೆಗೆ ಇದು ಒಡಿಶಾ ಕೋಸ್ಟಲ್ಲಿ ಇದನ್ನು ಟೆಸ್ಟ್ ಮಾಡಿದರು. ಓಕೆ, ಭಾರತದ DRDO ಇದನ್ನು ಪರೀಕ್ಷೆಯನ್ನು ಮಾಡಿತ್ತು. ದಿಸ್ ಈಸ್ ವಾಟ್ ಇಟ್ ಈಸ್, ಅಗ್ನಿ ಪಿ ಈಸ್ 2 ಸ್ಟೇಜ್ ಕನ್ಸ್ಟ್ರೇನ್ಡ್ ಸಾಲಿಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಸುಮಾರು ಇದು ಅಗ್ನಿ ಪಿಯನ್ನು ಮುಂಚೆ ಮೊದಲ ಸ್ಟೇಜ್ ಪರೀಕ್ಷೆಯಲ್ಲಿ ಫಸ್ಟ್ ಸ್ಟೇಜ್ ಟೆಸ್ಟ್ ಮಾಡಿದಾಗ ಇದು ವಾಟ್ ಐ ಕ್ಯಾನ್ ಸೇ ಲೋವೆಸ್ಟ್ ರೇಂಜ್ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು. ಲೋವೆಸ್ಟ್ ರೇಂಜ್, ಕಡಿಮೆ ರೇಂಜನ್ನು ಹೊಂದಿರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು. ಇದನ್ನು ರೇಂಜನ್ನು ಹೆಚ್ಚು ಮಾಡೋ ಸಲುವಾಗಿ ಅಗ್ನಿ ಪಿ ಇದೇನಿದೆ, ಈ ರೇಂಜನ್ನು ಹೆಚ್ಚು ಮಾಡೋ ಸಲುವಾಗಿ ಸುಮಾರು ಎಷ್ಟು ಇನ್ಕ್ರೀಸ್ ಮಾಡಿದೆ ಅಂದರೆ 1000ದಿಂದ 2000 ಕಿಲೋಮೀಟರ್ಗಳವರೆಗೆ ರೇಂಜನ್ನು ಇದು ಹೊಂದಿದೆ. ಯಾವುದು ಅಗ್ನಿ ಪಿ. ಇದು 2ನೇ ಟೆಸ್ಟ್ ಆಗಿದೆ. ಸೆಕೆಂಡ್ ಟೆಸ್ಟ್ ಇತ್ತೀಚೆಗೆ ಕಂಡಕ್ಟ್ ಮಾಡಿದರು. ಫಸ್ಟ್ ಟೆಸ್ಟ್ ಯಾವಾಗ ನಡೆದಿತ್ತು ಅಂದರೆ ಐ ಥಿಂಕ್ ಮೇ 2021 ಮೊದಲ ಬಾರಿಗೆ ಅಗ್ನಿ ಪಿಯನ್ನು ಪರೀಕ್ಷೆಯನ್ನು ಮಾಡಲಾಗಿತ್ತು. ಹೌದಾ, ಇದು ಇತ್ತೀಚಿನ ರೀಸೆಂಟ್ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಟು ಇಂಡಿಯಾ. ಇನ್ನೂ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನ ನೋಡೋದಾದರೆ, ಇತ್ತೀಚೆಗೆ ಭಾರತದ ನೇವಿ, ಇಂಡಿಯನ್ ನೇವಿ ಅಂತ ಏನು ಹೇಳ್ತೀವಿ, ಭಾರತದ ನೌಕಾಸೇನೆ ಏನಿದೆ, ಇತ್ತೀಚೆಗೆ ಫಸ್ಟ್ ಸಿ ಟ್ರಯಲ್ಸನ್ನು ಕೈಗೊಂಡಿತ್ತು. ರಿಲೇಟೆಡ್ ಟು P-15 ಮರ್ಮಗೋವಾ ಇತ್ತೀಚೆಗೆ ಇಂಡಿಜಿನಿಯಸ್ ಸ್ಟೆಲ್ತ್ ಡೆಸ್ಟ್ರಾಯರ್ ಅಂತ ಏನು ಹೇಳ್ತೀವಿ, ಫಸ್ಟ್ ಸಿ ಟ್ರಯಲ್ಸನ್ನು ಭಾರತದ ನೌಕಾಸೇನೆ ಇತ್ತೀಚೆಗೆ ಪರೀಕ್ಷೆ ಮಾಡಿತ್ತು. ದಟ್ ಈಸ್ P-15B ಕ್ಲಾಸ್ ಅಂತ ಹೇಳ್ತೀವಿ. ಅದಕ್ಕೆ P-15B ಕ್ಲಾಸ್ ಏನಿದೆ, ಮರ್ಮಗೋವಾ ಅಂತ ಕೂಡ ಕರೀತಾರೆ. ಯಾರು ಡೆವಲಪ್ ಇದನ್ನು ಕೂಡ ಸಾಕಷ್ಟು ನಾನು ಡೀಟೇಲಾಗಿ ಮಾಡಿದ್ದೆ ಪ್ರಿವಿಯಸ್ ಕರೆಂಟ್ ಅಫೇರ್ಸ್ ಚರ್ಚೆ ಮಾಡುವಾಗ. ಮಜ್ಗಾಂವ್ ಡಾಕ್ ಆ್ಯಂಡ್ ಶಿಪ್ ಬಿಲ್ಡರ್ಸ್ ಇದನ್ನು ಡೆವಲಪ್ ಮಾಡಿದರು. ಮಜ್ಗಾಂವ್
ಡಾಕ್ಯಾರ್ಡ್ ಶಿಪ್ ಬಿಲ್ಡರ್ಸ್ ಇದನ್ನು ಡೆವಲಪನ್ನು ಮಾಡಿದರು. ದಿಸ್ ಇಸ್ ರಿಲೇಟೆಡ್ ಟು ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಿಚ್ ಕಂಟ್ರಿ ಲಾಂಚ್ ಬೆಟರ್ ಹೆಲ್ತ್ ಸ್ಮೋಕ್ ಫ್ರೀ ಕ್ಯಾಂಪೇನ್? ಯಾವ ದೇಶವು ಉತ್ತಮ ಆರೋಗ್ಯ ಹೊಗೆ ಮುಕ್ತ ಅಭಿಯಾನವನ್ನು ಪ್ರಾರಂಭಿಸಿದೆ? ಓಕೆ, ಇತ್ತೀಚೆಗೆ ಆಗಿರುವಂಥದ್ದು. ಇದನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅಂತಂದರೆ UK, ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಹೇಳ್ತೀವಿ, ಬ್ರಿಟನ್, ದಟ್ ಈಸ್ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಹೇಳ್ತೀವಿ, ಆ ದೇಶ ಇತ್ತೀಚೆಗೆ ಯಾವುದು ಉತ್ತಮ ಆರೋಗ್ಯ ಮತ್ತು ಹೊಗೆ ಮುಕ್ತ ಅಭಿಯಾನವನ್ನು ಕ್ಯಾಂಪೇನನ್ನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ. ಇದು ಏನು ಇದರ ಇಂಟೆನ್ಷನ್ ಅಂತಂದರೆ ದ ಮೇನ್ ಇಂಟೆನ್ಷನ್ ಈಸ್ ಅಡಲ್ಟ್ಸ್. ಓಕೆ, ಇವಾಗ ನಮ್ಮಲ್ಲಿ ನಮ್ಮ ಹಿರಿಯರು ಅಥವಾ ಇವಾಗ ನಮ್ಮ ಫಾದರ್ ಇದ್ದಾರೆ ಅನ್ಕೊಳ್ಳಿ, ನಮ್ಮ ತಂದೆ ಇದ್ದಾರೆ, ಅವ್ರು ಏನು ಮಾಡ್ತಿರ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನೇ ಅನುಕರಣೆ ಮಾಡ್ತಾ ಇದ್ವಿ. ಓಕೆ, ವಿತೌಟ್ ಮೇಕಿಂಗ್ ಸೆಕೆಂಡ್ ಥಾಟ್. ಓಕೆ, ಮತ್ತೊಂದು ಆಲೋಚನೆಯನ್ನು ಮಾಡದೆ ಅವ್ರು ಏನು ಮಾಡ್ತಿರ್ತಾರೆ ಅದನ್ನೇ ನಾವು ಫಾಲೋ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್. ನಮ್ಮ ತಂದೆಯವರು ಅನ್ನೋದು ಒಂದು ಎಕ್ಸಾಂಪಲ್ ತೊಗೊಂಡು, ಇವನ್ ಬೇರೆಯವರು ನಿಮ್ಮ ಅಜ್ಜ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ನಮ್ಮ ಸೀನಿಯರ್ಸ್ ಯಾರು ಇರ್ತಾರೆ ಅಥವಾ ನಮ್ಮ ಅಣ್ಣ ಆಗಿರ್ಬೋದು, ಅವರು ಏನು ಮಾಡ್ತಿರ್ತಾರೆ ಅದನ್ನು ಅನುಕರಣೆಯನ್ನು ಮಾಡ್ತಿರ್ತೀವಿ. ಅದರ ಬಗ್ಗೆ ಏನು ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಆ ಥರ ಮಾಡೋದು ಸರಿಯಲ್ಲ. ಇವಾಗ ನೀವು ಟೊಬ್ಯಾಕೊ ಕನ್ಸ್ಯೂಮ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ನಿಮ್ಮ ಬ್ರದರು ಅಥವಾ ನಿಮ್ಮ ಅಜ್ಜನೋ ತಂದೆನೋ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಿರ್ತೀವಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಅದು ಸರಿಯಲ್ಲ ಅನ್ನೋದನ್ನು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದು ಇತ್ತೀಚೆಗೆ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಹೇಳ್ತೀವಿ, ಆ ದೇಶ ಈ ಅಭಿಯಾನವನ್ನು ಕೈಗೊಂಡಿತ್ತು. ದಟ್ ಈಸ್ ವಿತ್ ದ ಇಂಟೆನ್ಷನ್, ವಾಟ್ ಐ ಕ್ಯಾನ್ ಸೇ, ಅಡಲ್ಟ್ ಸ್ಮೋಕರ್ ಆನ್ ಯಂಗರ್ ಪೀಪಲ್. What I can say, adult smokers effect on younger people. I can say impact of adult smoker on younger people. Okay, towards the what I can say, towards quit smoking. Okay, the main intention is to quit the smoking and effects of what I can say, impacts of adult smokers on younger people. With that title, recently United Kingdom better health smoke free campaign launched recently. Okay, ಹಾಗಾದರೆ ಇನ್ನೂ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನು ನೋಡೋದಾದರೆ ಇತ್ತೀಚೆಗೆ ನ್ಯೂಜಿಲೆಂಡ್ ದೇಶ ಆಫ್ರಿಕಾದ ಕೆಳಗಡೆ ಕಂಡುಬರುವಂಥ ಒಂದು ದೇಶ. ಓಕೆ, ಇಂದ ಕಂಪ್ಲೀಟಾಗಿ ಸೌದರ್ನ್ ಹೆಮಿಸ್ಫಿಯರ್ಲಿ ಇರುವಂಥ ಕೆಲವೊಂದು ರಾಷ್ಟ್ರಗಳಲ್ಲಿ ಯಾವುದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡು ಅತ್ಯಂತ ಮುಖ್ಯವಾದ ರಾಷ್ಟ್ರಗಳು. ಕಂಪ್ಲೀಟಾಗಿ ಸೌದರ್ನ್ ಹೆಮಿಸ್ಫಿಯರ್ ಇರುವಂಥ ಇದು ಕೂಡ ಪ್ರಶ್ನೆ ಆಗಿದೆ. ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಇತ್ತೀಚೆಗೆ ನ್ಯೂಜಿಲೆಂಡ್ ದೇಶ ಏನು ಮಾಡಿತ್ತು, ನ್ಯೂಜಿಲೆಂಡ್ ದೇಶ ಸ್ಮೋಕ್ ಫ್ರೀ ಇತ್ತೀಚೆಗೆ ಗ್ಲೋಬಲ್ ಕ್ಯಾಂಪೇನನ್ನು ಒಂದು ಲಾಂಚ್ ಮಾಡಿತ್ತು. ದಟ್ ಈಸ್ ಸ್ಮೋಕ್ ಫ್ರೀ ವಿದಿನ್ ದ ಇಯರ್ ಆಫ್ 2030. 2030 ಒಳಗಾಗಿ ಕಂಪ್ಲೀಟ್ ಸ್ಮೋಕ್ ಫ್ರೀ ಆಗಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇತ್ತೀಚೆಗೆ ನ್ಯೂಜಿಲೆಂಡ್ ದೇಶ ಲಾಂಚ್ ಮಾಡಿತ್ತು ಈ ಕ್ಯಾಂಪೇನನ್ನು. ಓಕೆ, ಇನ್ನು ಭಾರತದ ಕೆಲವೊಂದು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ಅವರಂಥ ನರೇಂದ್ರ ಮೋದಿ ಅವರು ಐರಿಸ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಐರಿಸ್, IRIS. ಐರಿಸ್ ಈಸ್ ಅ ಇನಿಷಿಯೇಟಿವ್ ಫಾರ್ ರೆಸಿಲಿಯಂಟ್ ಐಸ್ಲ್ಯಾಂಡ್ ಸ್ಟೇಟ್ಸ್. ವಾಟ್ ಐ ಕ್ಯಾನ್ ಸೇ, ಇನಿಷಿಯೇಟಿವ್ ಫಾರ್ ರೆಸಿಲಿಯಂಟ್ ಐಸ್ಲ್ಯಾಂಡ್ ಸ್ಟೇಟ್ಸ್. ಓಕೆ, ಐಸ್ಲ್ಯಾಂಡ್ ಕೆಲವೊಂದು ಐಲ್ಯಾಂಡ್ ಕಂಟ್ರೀಸ್ ಇವೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ವಾಟ್ ಐ ಕ್ಯಾನ್ ಸೇ, ಐಲ್ಯಾಂಡ್ ಕಂಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಲುವಾಗಿ ಇತ್ತೀಚೆಗೆ ಒಂದು ಇನಿಷಿಯೇಟಿವ್ ಲಾಂಚ್ ಮಾಡಿರುವಂಥದ್ದೇ ಐರಿಸ್. ಅದನ್ನು ಲಾಂಚ್ ಮಾಡಿದವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವರಂಥ ನರೇಂದ್ರ ಮೋದಿ ಅವರು. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ, ಸ್ಮಾಲ್ ಐಲ್ಯಾಂಡ್ ಕಂಟ್ರೀಸ್ ಏನಿವೆ ಅವು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡಬೇಕು. ಟೂರಿಸಮ್ ಆಗಿರ್ಬೋದು, ಕೆಲವೊಂದು ವಾಟ್ ಐ ಕ್ಯಾನ್ ಸೇ ರೋಡನ್ನು ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೀನ್ ಬೈ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಅದು ಲಾಂಚ್ ಮಾಡಿರುವಂಥದ್ದೇ ಐರಿಸ್. ಆ ಥರ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದೆ, ಹಾಗಾಗಿ ನಾನು ಹೇಳ್ತಿದ್ದೀನಿ ಇದನ್ನು. ಓಕೆ, ಐರಿಸ್ ಅನ್ನೋದು ಏನು ಫುಲ್ ಫಾರ್ಮ್ ಗೊತ್ತಿರಬೇಕು, ಇದು ಯಾವುದಕ್ಕೆ ಸಂಬಂಧಿಸಿದೆ ಮತ್ತು ಯಾವುದರ ಡೆವಲಪ್ಮೆಂಟ್ಗೆ ಸಂಬಂಧಿಸಿದೆ ಅನ್ನೋದು ಗೊತ್ತಿರಬೇಕು. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಐರಿಸ್ ಈಸ್ ನಥಿಂಗ್ ಬಟ್ ಇನಿಷಿಯೇಟಿವ್ ಫಾರ್ ರೆಸಿಲಿಯಂಟ್ ಐಸ್ಲ್ಯಾಂಡ್ ಸ್ಟೇಟ್ಸ್. ದಟ್ ಈಸ್ ನಥಿಂಗ್ ಬಟ್ ಐರಿಸ್. ದೆನ್ SIDS ಅಂತ ಹೇಳ್ತೀವಿ. SIDS, ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಅ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಕಂಟ್ರೀಸ್. ಐಲ್ಯಾಂಡ್ ಡೆವಲಪಿಂಗ್ ಕಂಟ್ರೀಸ್ ಏನಿವೆ, ಓಕೆ, ದೇ ಆರ್ ಫೇಸಿಂಗ್ ಥ್ರೆಟ್ ಡ್ಯೂ ಟು ಕ್ಲೈಮೇಟ್ ಆ್ಯಕ್ಷನ್. ಓಕೆ, ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅದರಿಂದ ಅವು ವಾಟರಲ್ಲಿ, ಸಮುದ್ರದಲ್ಲಿ ಸಿಂಕ್ ಆಗೋ ಚಾನ್ಸಸ್ ಇದೆ. ಐಲ್ಯಾಂಡ್ ಕಂಟ್ರೀಸ್ ಸಮುದ್ರದಲ್ಲಿ ಸಿಂಕ್ ಆಗೋ ಚಾನ್ಸಸ್ ಇರೋದ್ರಿಂದ ಆ ಥ್ರೆಟ್ಸನ್ನು ಅವೇರ್ನೆಸ್ ಮೂಡಿಸೋದ್ರ ಸಲುವಾಗಿ, ಆ ಥ್ರೆಟ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ, ಕ್ಲೈಮೇಟ್ ಚೇಂಜ್ ಆಗ್ತಿರೋದನ್ನು ತಡೆಯೋ ಸಲುವಾಗಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್. ಓಕೆ, ಗ್ಲೇಷಿಯರ್ಸ್ ಕರಗ್ತಿರೋದ್ರಿಂದ ಅವು ಐಲ್ಯಾಂಡ್ ಕಂಟ್ರೀಸ್ ಸಿಂಕ್ ಆಗೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಸಲುವಾಗಿ ಲಾಂಚ್ ಮಾಡಿರುತ್ತೆ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಕಂಟ್ರೀಸ್ ಇನ್ ದ ವಿಚ್ ಇಸ್ ಲಾಂಚ್ಡ್ ಇನ್ COP26. ಎಲ್ಲಿ ನಡೆದಿದ್ದು? ಗ್ಲಾಸ್ಗೋಲ್ ನಡೆದಿರುವಂಥ COP26 ಇತ್ತೀಚೆಗೆ ನ್ಯೂಸಲ್ಲಿ ಇರುವಂಥದ್ದು ಕೂಡ. ಹಾಗಾದರೆ ಇದ್ರ ಬಗ್ಗೆ ಈ SIDS ಅನ್ನು ಇದನ್ನು ನ್ಯೂಸಲ್ಲಿ ಹೇಳಿದ್ನಲ್ಲ ನಾನು, ಇದಕ್ಕೆ ಸ್ಮಾಲ್ ಇದ್ರ ಬಗ್ಗೆ ಇಸ್ರೋ ಏನು ಮಾಡಿದೆ? ಇಸ್ರೋ ಭಾರತದ ಸ್ಪೇಷಿಯಲ್ ಆರ್ಗನೈಸೇಷನ್. ಭಾರತ ಯಾವ ಥರ JAXA ಜಪಾನದಿದೆ.
ಓಕೆ ಆ ಥರ ಭಾರತದ ಇಸ್ರೋ ಏನು ಮಾಡಿದೆ, ಸ್ಪೇಷಲ್ ಡಾಟಾ, ಓಕೆ, ಈ SIDS ಏನು ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಕಂಟ್ರೀಸ್ ಇವೆ, ಈ ಕಂಟ್ರೀಸ್ಗೆ ಕ್ಲೈಮೇಟ್ ಚೇಂಜ್ ಆಗುವಂಥ ಥ್ರೆಟ್ಸ್, ಮೇ ಬಿ ಸೈಕ್ಲೋನ್ಸ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಕೋರಲ್ ಡ್ರಿಪ್ಸ್ ಡಿಫಾರ್ಮೇಷನ್ ಆಗಿರ್ಬೋದು, ಕೋಸ್ಟ್ ಲೈನ್ ಮಾನಿಟರಿಂಗ್ ಆಗಿರ್ಬೋದು, ಇದು ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಮೂಡಿಸೋ ಸಲುವಾಗಿ ಇಸ್ರೋ ಒಂದು ಸೆಟಲೈಟನ್ನು ಲಾಂಚ್ ಮಾಡಿದೆ. ಸೆಟಲೈಟನ್ನು ಲಾಂಚ್ ಮಾಡಿ ಆ ಕಂಟ್ರೀಸ್ಗೆ ಹೆಲ್ಪ್ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಇತ್ತೀಚೆಗೆ ಇದು ಇಸ್ರೋ ಮಾಡಿಕೊಂಡಿರುವಂಥ ಒಂದು ಪ್ಲ್ಯಾನ್ ಕೂಡ ಆಗಿದೆ. ಹೌದಾ? ದೆನ್ ಇದು COP26 ಬಗ್ಗೆ ನೋಡೋದಾದರೆ, ಓಕೆ, COP26 ಲಾಂಚ್ ಮಾಡಿರೋ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದು ವಿಚ್ ಇಸ್ ರಿಲೇಟೆಡ್ ಟು ಗ್ರೀನ್ ಗ್ರಿಡ್ ಇನಿಷಿಯೇಟಿವ್. ಇದು ಪ್ರಶ್ನೆ ಐ ಥಿಂಕ್ ಐ ಆಮ್ ನಾಟ್ ಶೂರ್ ವಿಚ್ ಕ್ವಶನ್ ಪೇಪರ್. ಇದ್ರ ಬಗ್ಗೆ ಒನ್ ವರ್ಲ್ಡ್ ಒನ್ ಗ್ರಿಡ್, ಓಕೆ, ಒನ್ ಸನ್ ಒನ್ ವರ್ಲ್ಡ್ ಆ್ಯಂಡ್ ಒನ್ ಗ್ರಿಡ್, ಇದು ಏನು ಇನಿಷಿಯೇಟಿವ್ ಇದೆ, ಎಲ್ಲಿಗೆ ಇದನ್ನು ಕೈಗೊಂಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಇದನ್ನು ಕೈಗೊಂಡಿದ್ದು ಎಲ್ಲಿ ಅಂತಂದರೆ COP26 ಗ್ಲಾಸ್ಗೋಲ್ಲಿ ನಡೆದಿರುವಂಥ COP26 ಈ ಇನಿಷಿಯೇಟಿವ್ನ ಕೈಗೊಳ್ಳಲಾಗಿತ್ತು. ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ಸನ್ ಒನ್ ವರ್ಲ್ಡ್, ಓಕೆ, ಒನ್ ವರ್ಲ್ಡ್ ಆ್ಯಂಡ್ ಒನ್ ಗ್ರಿಡ್. ಇದ್ರ ಉದ್ದೇಶ ಏನು? ಓಕೆ, ಇದು ಕಂಪ್ಲೀಟಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಏನಿದೆ, ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅದನ್ನೆಲ್ಲವನ್ನು ಖಂಡಿತವಾಗಿ ತಡೆಯೋ ಸಲುವಾಗಿ ಇದನ್ನು ಲಾಂಚ್ ಮಾಡಿದಂತಾರೆ ಭಾರತ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಮತ್ತು ಬ್ರಿಟನ್ನ ಪ್ರಧಾನಮಂತ್ರಿ ಆದಂಥ ಬೋರಿಸ್ ಜಾನ್ಸನ್ ಅವರು. ಇದನ್ನು ಯಾವುದು ಒನ್ ಸನ್ ಒನ್ ವರ್ಲ್ಡ್ ಆ್ಯಂಡ್ ಒನ್ ಗ್ರಿಡ್ ಅನ್ನೋದನ್ನು ಇದನ್ನು ಲಾಂಚ್ ಮಾಡಿದಂಥವರು ಭಾರತ ಮೋದಿಯವರು ಮತ್ತು ಬ್ರಿಟನ್ನ ಪ್ರಧಾನಮಂತ್ರಿ ಆದಂಥ ಬೋರಿಸ್ ಜಾನ್ಸನ್ ಅವರು. ಎಲ್ಲಿ ಅಂತಂದರೆ COP26 ಗ್ಲಾಸ್ಗೋಲ್ಲಿ ನಡೆದಿತ್ತು. ಇದರಲ್ಲಿ ಈ COP26 ಇವರು ಈ ಅಗ್ರಿಮೆಂಟನ್ನು ಮಾಡ್ಕೊಂಡಿರುವಂಥದ್ದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ದೆನ್ ಹಾಗಾದರೆ COP26 ಗ್ಲಾಸ್ಗೋಲ್ಲೇ ನಡೀತು. COP27 ಎಲ್ಲಿ ನಡೆದಿದೆ ಈಜಿಪ್ಟಲ್ಲಿ ನಡೆದಿದ್ದು. ಓಕೆ, COP27 ಇದು ಗೊತ್ತಿರಬೇಕು. COP28 ನಡೆಯೋದು UAEಯಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಏನು ಹೇಳ್ತೀವಿ, UAEಯಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ FSR ಅಂತ ಏನು ಹೇಳ್ತೀವಿ, ಈಸ್ ದ ಫ್ಲ್ಯಾಗ್ಶಿಪ್ ರಿಪೋರ್ಟ್ ರೇಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್. ಹಣಕಾಸು ಸ್ಥಿರತೆ ವರದಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಎಂಬುದು ಯಾವ ಸಂಸ್ಥೆಯಿಂದ ಬಿಡುಗಡೆಯಾದ ಪ್ರಮುಖ ವರದಿಯಾಗಿದೆ. ಇದು ಪ್ರತಿ ಎವ್ರಿ 6 ಮಂತ್ಸ್ಗೊಮ್ಮೆ ರಿಲೀಸ್ ಮಾಡುವಂಥದ್ದು RBI. ಸುಮಾರು 6 ತಿಂಗಳಿಗೊಮ್ಮೆ, ಎವ್ರಿ 6 ಮಂತ್ಸ್ಗೊಮ್ಮೆ ರಿಲೀಸ್ ಮಾಡುವಂಥ ರಿಪೋರ್ಟು. ವರ್ಷದಲ್ಲಿ 2 ಸಲ ಈ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ, ವಿಚ್ ಇಸ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದಟ್ ಈಸ್ ಮೇಕ್ ಎ ಕರೆಕ್ಷನ್ ಹಿಯರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓನ್ಲಿ, ನಾಟ್ ದಿಸ್. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರಿಪೋರ್ಟನ್ನು ವರ್ಷಕ್ಕೆ 2 ಸಲ ರಿಲೀಸ್ ಮಾಡುತ್ತೆ. ಹಾಗಾದರೆ ಕೆಲವೊಂದು RBI ಬಗ್ಗೆ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ, ರಿಟೇಲ್ ಲೆಡ್ ಕ್ರೆಡಿಟ್. ಓಕೆ, ಮೇಕ್ ಎನ್ ಸೆಂಟೆನ್ಸ್ ಆಫ್ ದಿಸ್. ರಿಟೇಲ್ ಲೆಡ್ ಕ್ರೆಡಿಟ್ growth model in India. Retail credit, okay, what I can say, retail led credit growth model in India, okay, which is related to facing an issues. Okay, retail led credit growth model ಏನಿದೆ, recently facing an issues maybe due to increase in defaults ಆಗಿರ್ಬೋದು, ಸ್ಲೋ ಡೌನ್ ಇನ್ ಕ್ರೆಡಿಟ್ ಸೆಗ್ಮೆಂಟ್ ಅಂತ ಏನು ಹೇಳ್ತೀವಿ, ನ್ಯೂ ಕ್ರೆಡಿಟ್ ಸೆಗ್ಮೆಂಟ್ ಐ ಕ್ಯಾನ್ ಸೇ. ಓಕೆ, ಸ್ಲೋ ಡೌನ್ ಇನ್ ನ್ಯೂ ಕ್ರೆಡಿಟ್ ಸೆಗ್ಮೆಂಟ್. ಇದರಿಂದ ರಿಟೇಲ್ ಲೆಡ್ ಕ್ರೆಡಿಟ್ ಗ್ರೌತ್ ಆಫ್ RBI ಏನಿದೆ ಇತ್ತೀಚೆಗೆ ರೆಡ್ಯೂಸ್ ಆಗ್ತಿದೆ. ಫೇಸಿಂಗ್ ಎನ್ ಇಶ್ಯೂಸ್, ಓಕೆ, ಫೇಸಿಂಗ್ ಎನ್ ಥ್ರೆಟ್ಸ್ ಐ ಕ್ಯಾನ್ ಸೇ. ಓಕೆ, ಯಾವುದರಿಂದ ಅನ್ನೋದು ಇವು ಕಾರಣಗಳು ಗೊತ್ತಿರಬೇಕು. ಇದನ್ನು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಯಲ್ಲಿ ಕೇಳೋ ಸಾಧ್ಯತೆ ಇದೆ, ಹಾಗಾಗಿ ನಾನು ಹೇಳ್ತೇನೆ. ಓಕೆ, ಇದ್ರ ಬಗ್ಗೆ ಯಾವುದು ರಿಟೇಲ್ ಲೆಡ್ ಕ್ರೆಡಿಟ್ ಗ್ರೌತ್ ಮಾಡೆಲ್ ಏನಿದೆ ಇದ್ರ ಬಗ್ಗೆ ಲೆಂದಿ ಇನ್ಫಾರ್ಮೇಷನ್ ನಾನು ಹೇಳ್ತಾ ಹೋದರೆ ಐ ಥಿಂಕ್ ಲಿಟಲ್ ಬಿಟ್ ಇಟ್ಸ್ ಕಾಂಪ್ಲಿಕೇಟೆಡ್. ಓಕೆ, ಬಿಕಾಸ್ ಎಕ್ಸಾಂಪಲ್ ತೊಗೋಬೇಕಾಗುತ್ತೆ. ಎಕ್ಸಾಂಪಲ್ ತೊಗೊಂಡು ಅದನ್ನೆಲ್ಲ ಅನಲೈಸ್ ಮಾಡ್ತಾ ಕುಂತ್ರೆ ಲಿಟಲ್ ಬಿಟ್ ಇಟ್ಸ್ ಕಾಂಪ್ಲಿಕೇಟೆಡ್. ಸಮ್ ಟೈಮ್ ಎಲ್ಲಾದರೂ ನಾನು ಎಕನಾಮಿಕ್ಸ್ ಕ್ಲಾಸ್ ಮಾಡಬೇಕಾದ್ರೆ ಐ ಥಿಂಕ್ ಮೆನಿ ಪ್ಲ್ಯಾನ್ಸ್ ಆರ್ ದೇರ್ ಟು ಡೂ ದ ಎಕನಾಮಿಕ್ ಕ್ಲಾಸಸ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅದೆಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಅದು ಬಂದಾಗ ಐ ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಜಸ್ಟ್ ನಿಮಗೆ ನೆನ್ಪಿಟ್ಕೊಂಡ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಐ ಥಿಂಕ್ ಫ್ಯೂ ಮೋರ್ ಇನ್ಫಾರ್ಮೇಷನ್. ಇತ್ತೀಚೆಗೆ RBI, ಓಕೆ, KYC ರಿಕಗ್ನಿಷನ್ ನಿಮಗೆ ಗೊತ್ತಿದೆ. KYC ಮಾರ್ಚ್ 2022ಗೆ ಡೆಡ್ಲೈನನ್ನು ಕೂಡ ಕೊಟ್ಟಿದೆ. RBI ಮಾರ್ಚ್ 2022 ಒಳಗಾಗಿ KYCಯನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನು ಇತ್ತೀಚೆಗೆ RBI ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ಬ್ಯಾಂಕ್ ಏನಿವೆ ಎಲ್ಲದಕ್ಕೂ ಇತ್ತೀಚೆಗೆ ಇತ್ತೀಚೆಗೆ ಕೊನೆಯ ಬಾರಿ ಸಾಕಷ್ಟು ಬಾರಿ ಡೆಡ್ಲೈನನ್ನು RBI ಕೊಟ್ಟಿತ್ತು. ಇದು ಇತ್ತೀಚೆಗೆ ಕೊಟ್ಟಿರುವಂಥದ್ದು ಮಾರ್ಚ್ 2022ಗೆ. ದೆನ್ ಫ್ಯೂ ಮೋರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್, ಓಕೆ, ರಿಲೇಟೆಡ್ ಟು ಎಲೆಕ್ಟ್ರಲ್ ಬಾಂಡ್ಸ್. ಯಾಕೆಂತಂದರೆ ಈಗ UP ಯಲ್ಲಿ ಆಗಿರ್ಬೋದು, ಉತ್ತರಾಖಂಡಲ್ಲಿ ಆಗಿರ್ಬೋದು,
ಹಿಮಾಚಲ ಪ್ರದೇಶದಲ್ಲಿ ಆಗಿರ್ಬೋದು, ಪಂಜಾಬಲ್ಲಿ ಆಗಿರ್ಬೋದು, ಗೋವಾ ಅಲ್ಲಿ. ಓಕೆ, ಈಗ ವಿದಿನ್ ದಿಸ್ ಇಯರ್ ಓನ್ಲಿ 2022 ಅಲ್ಲಿ ಎಲೆಕ್ಷನ್ ನಡೆಯೋದಿದೆ. ಹಾಗಾಗಿ ಎಸ್ ಬಿ ಐ ನ್ಯೂಸಲ್ಲಿರುವಂಥದ್ದು. ಎಸ್ ಬಿ ಐಯ ಯಾಕೆ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ಸ್ ಓಕೆ, ಸೇಲ್ ಮಾಡೋದಕ್ಕೆ ಎಲೆಕ್ಟ್ರಲ್ ಬಾಂಡ್ಸ್ ಗೊತ್ತಿರಬೇಕು ನಿಮಗೆ. ಇದ್ರ ಬಗ್ಗೆ ಸಾಕಷ್ಟು 2019-20 ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಎಲೆಕ್ಟ್ರಲ್ ಬಾಂಡ್ಸ್ ಏನಂತಂದ್ರೆ, ಈ ಎಲೆಕ್ಟ್ರಲ್ ಬಾಂಡ್ಸ್, ದಿಸ್ ಇಸ್ ದ ಎಸ್ ಬಿ ಐ ಈಸ್ ದ ಓನ್ಲಿ ಅಥಾರಿಟಿ ಇನ್ಸ್ಟಿಟ್ಯೂಟ್ ಟು ಪ್ರೊವೈಡ್ ಎಲೆಕ್ಟ್ರಲ್ ಬಾಂಡ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಆರ್ ಬಿ ಐ ಅಲ್ಲ, ಎಸ್ ಬಿ ಐ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು ಒಂದೇ ಸಿಂಗಲ್ ಅಥಾರಿಟಿ ಟು ಪ್ರೊವೈಡ್ ಎಲೆಕ್ಟ್ರಲ್ ಬಾಂಡ್ಸ್. ಓಕೆ, ಹಾಗಾದರೆ ಎಲೆಕ್ಟ್ರಲ್ ಬಾಂಡ್ಸ್ ವ್ಯಾಲಿಡ್ ಫಾರ್ ಓನ್ಲಿ ಕೇವಲ 15 ದಿನಗಳಿಗೆ ವ್ಯಾಲಿಡ್ ಆಗಿರುವಂಥದ್ದು. 15 ದಿನಗಳ ಒಳಗಾಗಿ ಆ ಬಾಂಡ್ಸನ್ನು ನಾವು ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದನ್ನು ಬೇರೆಯವರಿಗೆ ಪ್ರೊವೈಡ್ ಮಾಡಿ ಚೆಕ್ ಅಂತೀವಲ್ಲ, ಚೆಕ್ಕನ್ನು ಮುರಿಸ್ತೀವಿ ಅಂತೀವಲ್ಲ, ಆ ಥರ 15 ದಿನಗಳ ವ್ಯಾಲಿಡ್ ಆಗಿರುವಂಥದ್ದೇ ಎಲೆಕ್ಟ್ರಲ್ ಬಾಂಡ್. 15 ದಿನಗಳೊಳಗೆ ಇದನ್ನು ಮುರಿಸ್ಬೇಕು. ಹೌದಾ? ಹಾಗಾದರೆ ಇದು ಇತ್ತೀಚೆಗೆ ಆರ್ ಬಿ ಐ ಎಷ್ಟು ದಿನಗಳಿಗೆ, ಸುಮಾರು 1 ಜನವರಿಯಿಂದ 10 ಜನವರಿ 10 ದಿನಗಳ ಕಾಲಾವಕಾಶವನ್ನು ಎಲೆಕ್ಟ್ರಲ್ ಬಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಪಬ್ಲಿಕ್ಕಿಗೆ ಕೊಟ್ಟಿರುವಂಥದ್ದು. ಇದು ದ ಗೈಡ್ಲೈನ್ಸ್ ಆರ್ ಓನ್ಲಿ ರಿಲೀಸ್ಡ್ ಬೈ ಆರ್ ಬಿ ಐ. ದ ಎಲೆಕ್ಟ್ರಲ್ ಬಾಂಡ್ಸ್ ಆರ್ ಸೇಲ್ಡ್ ಬೈ ಎಸ್ ಬಿ ಐ, ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ವಿಚ್ ಕಂಟ್ರಿ ಈಸ್ ದ ನ್ಯೂ ಮೆಂಬರ್ ಆಫ್ ಬ್ರಿಕ್ಸ್? ಓಕೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ನ್ಯೂ ಮೆಂಬರ್ ಆಫ್ ದ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಬ್ರಿಕ್ಸ್ ಹೊಸ ಅಭಿವೃದ್ಧಿ ಬ್ಯಾಂಕ್ ಏನಿದೆ, NDB, ಹೊಸ ಸದಸ್ಯ ರಾಷ್ಟ್ರ, ಇತ್ತೀಚೆಗೆ ಸದಸ್ಯತ್ವವನ್ನು ಪಡೆದಿರುವಂಥ ರಾಷ್ಟ್ರ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಈಜಿಪ್ಟ್. ಸುಮಾರು 4ನೇ ದೇಶವಾಗಿ, 4th ಕಂಟ್ರಿಯಾಗಿ ಸದಸ್ಯತ್ವ ಸ್ಥಾನವನ್ನು ಪಡೆದಿರುವಂಥದ್ದು. ಹಾಗಾದರೆ ಮೊದಲು 3 ಸ್ಥಾನಗಳನ್ನು ಪಡೆದಿರುವಂಥ, ಮೊದಲ ಸ್ಥಾನದಲ್ಲಿ ಬಾಂಗ್ಲಾ ಆಗಿರ್ಬೋದು, 2ನೇ ಸ್ಥಾನದಲ್ಲಿ UAE ಆಗಿರ್ಬೋದು, 3ನೇ ಸ್ಥಾನದಲ್ಲಿ ಉರುಗ್ವೆ ಯಾವ ಕಾಂಟಿನೆಂಟಲ್ಲಿ ಕಂಡುಬರುತ್ತೆ? ಯಾವ ಕಾಂಟಿನೆಂಟಲ್ಲಿ? ದಟ್ ಈಸ್ ಸೌತ್ ಅಮೆರಿಕಲ್ಲಿ ಕಂಡುಬರುವಂಥದ್ದು ಉರುಗ್ವೆ ದೇಶವಾಗಿದೆ. ಹಾಗಾದರೆ ಕೆಲವೊಂದು ಡೆವಲಪ್ಮೆಂಟ್ಸ್ ದಟ್ ಈಸ್ ರಿಲೇಟೆಡ್ ಟು NDB ನೋಡೋದಾದ್ರೆ ಹೆಡ್ ಕ್ವಾರ್ಟರ್ ಎಲ್ಲಿದೆ? ದಟ್ ಈಸ್ ಶಾಂಘೈಲಿರುವಂಥದ್ದು ಹೆಡ್ ಕ್ವಾರ್ಟರ್. ಹಾಗಾದರೆ ಇದರ ಚೇರ್ಮನ್ ಆಗಿ ಮಾರ್ಕೋ ಟ್ರೈಜಾವ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೂ ಇಸ್ ಅ ಚೇರ್ಮನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೀವಿ, ಅದರ ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೆನ್ ಇತ್ತೀಚೆಗೆ ಇನ್ನೂ ಕೆಲವೊಂದು ಡೆವಲಪ್ಮೆಂಟ್ಸ್, ಈ ದಾಹಿಲ್. ಓಕೆ, ಐ ಥಿಂಕ್ NDB ಬಂದರೆ ADB ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಐ ಥಿಂಕ್ ಜಸ್ಟ್ ವೇಟ್ ಅ ಸೆಕೆಂಡ್, ಐ ವಿಲ್ ಗೋ ಆನ್ ಡಿಸ್ಕಷನ್ ಆನ್ ದ್ಯಾಟ್ ಆಲ್ಸೋ. ಈ ದಾಹಿಲ್, ಓಕೆ, ಈ ದಾಹಿಲ್ ಈಸ್ ರಿಲೇಟೆಡ್ ಟು ವಾಟ್? ವಿಚ್ ಇಸ್ ರಿಲೇಟೆಡ್ ಟು ಕನ್ಸ್ಯೂಮರ್ ಕಂಪ್ಲೇಂಟ್ಸ್. ಓಕೆ, ಕನ್ಸ್ಯೂಮರ್ ಕಂಪ್ಲೇಂಟ್ಸ್, ಆನ್ಲೈನ್ ಡಿಜಿಟಲ್ ಕಂಪ್ಲೇಂಟ್ಸನ್ನು ರಿಜಿಸ್ಟರ್ ಮಾಡ್ಬೋದು. ಡಿಜಿಟಲ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಏನಿವೆ ಅದನ್ನು ಸೇಲರ್ಸ್ ಅಗೇನ್ಸ್ಟ್ ಮಾಡ್ಬೋದು ಅನ್ನೋದನ್ನು ಲಾಂಚ್ ಮಾಡಿರುವಂಥದ್ದು ಈ ದಾಹಿಲ್ ಪೋರ್ಟಲ್, ವಿಚ್ ಇಸ್ ಬೈ ಯೂನಿಯನ್ ಗೌರ್ಮೆಂಟ್. ಓಕೆ, ದಟ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ಈಸಿ ಫೆಸಿಲಿಟಿ ಟು ದ ಕನ್ಸ್ಯೂಮರ್ಸ್ ಅರೌಂಡ್ ದ ಕಂಟ್ರಿ. ಓಕೆ, ವಿಚ್ ಈಸ್ ಅ ವೆರಿ ಫಾಸ್ಟ್ ಆ್ಯಂಡ್ ಈಸಿ ಮೆಥಡ್. ಯಾಕೆಂತಂದರೆ ಇವಾಗ ಎಲ್ಲರ ಕೈಲಿ ಮೊಬೈಲ್ ಇವೆ. ವಿ ಕ್ಯಾನ್ ಗೋ ಥ್ರೂ ದಟ್ ಪೋರ್ಟಲ್, ವಿ ಕ್ಯಾನ್ ಓಪನ್ ದ ವೆಬ್ಸೈಟ್, ವಿ ಕ್ಯಾನ್ ರಿಜಿಸ್ಟರ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ವಾಟ್ ಯು ಕ್ಯಾನ್ ಸೇ, ಓಕೆ, against the sellers. Okay, that is related to consumer complaints, that is e-Dahil. Then ADB ಬಗ್ಗೆ ನೋಡೋದಾದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, headquarter at Manila lies in which country? Which is lies in Philippines. Okay, ಹಾಗಾದರೆ ಇಲ್ಲಿ ADBಯ ಚೇರ್ಮನ್ ಯಾರು? ಅಸಕವಾ ಅನ್ನೋರು. ಐ ಆಮ್ ನಾಟ್ ರಿಕಾಲಿಂಗ್ ಎಕ್ಸಾಕ್ಟ್ ಫುಲ್ ನೇಮ್ ಆಫ್ ದಟ್ ಪರ್ಸನ್. ಅಸಕವಾ. ಓಕೆ, ADBನ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಿರುವಂಥವ್ರು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬ್ರಿಕ್ಸ್ ನೋಡ್ಬೋದು. ಬ್ರಿಕ್ಸಲ್ಲಿರುವಂಥ ಕೆಲವೊಂದು ಕಂಟ್ರೀಸು, B is ಬ್ರೆಜಿಲ್, ಓಕೆ, R is ರಷ್ಯಾ, I is ಇಂಡಿಯಾ, C is ಚೀನಾ, S is ಸೌತ್ ಆಫ್ರಿಕಾ. ದಿಸ್ ಈಸ್ ದ ಮೋಸ್ಟ್ ಇತ್ತೀಚೆಗೆ ಸೇರ್ಕೊಂಡಿರುವಂಥ ದೇಶ ಸೌತ್ ಆಫ್ರಿಕಾ ಆಗಿದೆ. ಮೊದಲು ವಾಟ್ ಕ್ಯಾನ್ ಸೇ ಫಾದರ್ ಕಂಟ್ರೀಸ್. ಓಕೆ, ಫಾದರ್ ಕಂಟ್ರೀಸ್ ಅಂತ ಅಂತೀವಿ, ಅಥವಾ ಫೌಂಡರ್ ಕಂಟ್ರೀಸ್ ಅಂತ ಏನಂತೀವಲ್ಲ, ಅವು ಬ್ರಿಕ್. ಕೇವಲ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಇವು 4 ಕಂಟ್ರಿಗಳು ಸೇರಿ ಇದನ್ನು ಬ್ರಿಕ್ಸನ್ನು ಫಾರ್ಮ್ ಮಾಡಿರುವಂಥದ್ದು. ಇತ್ತೀಚೆಗೆ ಬಂದು ಸೇರಿಕೊಂಡಿರುವಂಥದ್ದೇ ಸೌತ್ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನೋವಾಕ್ ಜೊಕೋವಿಕ್, ಹೂ ವಾಸ್ ನೇಮ್ಡ್ ದ ಬೆಸ್ಟ್ ಬಾಲ್ಕನ್ ಅಥ್ಲೀಟ್ ಆಫ್ ದ ಇಯರ್ 2021 ಈಸ್ ಫ್ರಮ್ ವಿಚ್ ಕಂಟ್ರಿ? 2021 ವರ್ಷದ ಅತ್ಯುತ್ತಮ ಬಾಲ್ಕನ್ ಅಥ್ಲೀಟ್ ಎಂದು ಹೆಸರಿಸಲ್ಪಟ್ಟ ನೋವಾಕ್ ಜೊಕೋವಿಕ್ ಯಾವ ದೇಶದವರು? ಇಲ್ಲಿ ಪ್ರಶ್ನೆಯನ್ನು ನೋಡೋದಾದರೆ ಇದು ಅತ್ಯಂತ ಈಸಿಯೆಸ್ಟ್ ಕ್ವಶನ್, ಐ ಥಿಂಕ್ ಸೊ. ದಿಸ್ ಈಸ್ ಹೀಸ್ ಫ್ರಮ್ ಸರ್ಬಿಯಾ ದೇಶದವರು ಇವರು. ಸರ್ಬಿಯಾ ದೇಶ ಎಲ್ಲಿ ಬರುತ್ತೆ? ವಿಚ್ ಕಾಂಟಿನೆಂಟ್? ಜಸ್ಟ್ ಡು ಕಮೆಂಟ್. ಹಾಗಾದರೆ ಇವರಿಗೆ ಸುಮಾರು 2021 ವರ್ಷದ ಅತ್ಯುತ್ತಮ ಅಥ್ಲೀಟ್ ಏನು ಅವಾರ್ಡ್ ಸಿಗಿದೆ. ಇದು ಐ ಥಿಂಕ್ 7th ಟೈಮ್, ಸುಮಾರು 7ನೇ ಬಾರಿಗೆ ಈ ಪ್ರಶಸ್ತಿ ಇವರಿಗೆ ದೊರಕಿರುವಂಥದ್ದು. ದೆನ್ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿ ಸುಮಾರು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ನೀಡಿದೆ. ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸುಮಾರು ಐ ಥಿಂಕ್
22 ಜನರಿಗೆ ಈ ಪ್ರಶಸ್ತಿ ಸಿಕ್ಕಿದೆ, 22 ಜನರಿಗೆ. ಹಾಗಾದರೆ ಸಾಹಿತ್ಯ ಅಕಾಡೆಮಿ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಭಾರತೀಯ ಜ್ಞಾನಪೀಠ ಅವಾರ್ಡ್ ಸುಮಾರು 22 ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಇಂಗ್ಲೀಷ್ 7th ಶೆಡ್ಯೂಲಲ್ಲಿ ಬರುವಂಥ 22 ಲ್ಯಾಂಗ್ವೇಜ್ಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಬಟ್ ಸಾಹಿತ್ಯ ಅಕಾಡೆಮಿ ಕೊಡೋದು ಕೇವಲ 20 ಲ್ಯಾಂಗ್ವೇಜ್ಗೆ. ಇದು ಸ್ಪೆಸಿಫಿಕ್ ಆಗಿ ನಿಮಗೆ ನೆನಪಿರಬೇಕು. ಸ್ಟೇಟ್ಮೆಂಟಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಮೇ ಬಿ ಗ್ರೂಪ್ ಸಿಯಲ್ಲಿ ಆಗಿರ್ಬೋದು ಅಥವಾ ನಿಮಗೆ KS ಪ್ರಿಲಿಮ್ಸಲ್ಲಿ ಆಗಿರ್ಬೋದು. ಈ ಥರ ಪ್ರಶ್ನೆಗಳು ಬಂದಾಗ ಸಾಹಿತ್ಯ ಅಕಾಡೆಮಿ ಕೊಡೋದು ಕೇವಲ 20 ಲ್ಯಾಂಗ್ವೇಜ್ಗಳಿಗೆ ಮಾತ್ರ. ಭಾರತ ವಾಟ್ ಐ ಕ್ಯಾನ್ ಸೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುವಂಥದ್ದು 22 ಪ್ಲಸ್ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜನ್ನು ಸೇರಿಸಿ 7th ಶೆಡ್ಯೂಲಲ್ಲಿರುವಂಥ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮತ್ತು ಇತ್ತೀಚೆಗೆ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಆಗಿದ್ದು ಇತ್ತೀಚೆಗೆ ಸಿಕ್ಕಿರುವಂಥದ್ದು ನಿಮಗೆ ಎಲ್ಲರೂ ಗೊತ್ತಿರಬೇಕು. ಮೊದಲ ಮಹಿಳೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥವ್ರು ಅದೆಲ್ಲ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ ಗೊತ್ತಿರಬೇಕು. ನಾನು ಪ್ರಿವಿಯಸ್ ಕರೆಂಟ್ ಅಫೇರ್ಸಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಓಕೆ, ದೆನ್ ಇಲ್ಲಿ ನೋಡೋದಾದರೆ US ಓಪನನ್ನು ಮಾತ್ರ ಗೆದ್ದಿರುವಂಥವ್ರು 2021 ರಿಲೇಟೆಡ್ ಟು ಇದು ಟೆನ್ನಿಸ್ ಟೂರ್ನಮೆಂಟ್ ವಾಟ್ ಐ ಕ್ಯಾನ್ ಸೇ ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ವಿನ್ನರ್ಸ್ ಬಗ್ಗೆ ಮಾತಾಡೋದಾದರೆ 2021 US ಓಪನನ್ನು ಗೆದ್ದಿರುವಂಥವ್ರು ಡೇನಿಯಲ್ ಮೆಡೆಡಿವ್, ರನ್ನರ್ ಅಪ್ ನೊವಾಕ್ ಜೋಕೋವಿಕ್. ಇಲ್ಲಿ ಹಾಗಾದರೆ ಇವು 4 ನೊವಾಕ್ ಜೋಕೋವಿಕ್ ಏನಾದರೂ ಗೆದ್ದಿದ್ರೆ 4 US ಓಪನ್ ಆಗಿರ್ಬೋದು, ವಿಂಬಲ್ಡನ್ ಆಗಿರ್ಬೋದು, ಫ್ರೆಂಚ್ ಓಪನ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಓಪನ್ ಆಗಿರ್ಬೋದು, ಎಲ್ಲವನ್ನ ಒಬ್ಬರೇ ಗೆದ್ದಾಗ ಆಗ್ತಿತ್ತು. ಬಟ್ US ಓಪನನ್ನು ಡೇನಿಯಲ್ ಮೆಡೆಡಿವ್, ಇವರು ಯಾವ ದೇಶದವರು ಇದನ್ನು ಕೂಡ ಚರ್ಚೆ ಮಾಡಿದ್ವಿ. ಇವರು ರಷ್ಯಾದವರು ಡೇನಿಯಲ್ ಮೆಡೆಡಿವ್ ಅವರು ನೊವಾಕ್ ಜೋಕೋವಿಕ್ ಅವ್ರನ್ನ ಬೀಟ್ ಮಾಡಿ US ಓಪನ್ ಪ್ರಶಸ್ತಿಯನ್ನು ಇತ್ತೀಚೆಗೆ 2021 ಗೆದ್ದಿದ್ದಾರೆ. ಉಳಿದ ವಿಂಬಲ್ಡನ್, ಫ್ರೆಂಚ್ ಓಪನ್, ಆಸ್ಟ್ರೇಲಿಯನ್ ಓಪನ್ ಇವು 3 ನೊವಾಕ್ ಜೋಕೋವಿಕ್ ಅವರು ಗೆದ್ದಿದ್ದಾರೆ. ಇನ್ ಮೆನ್ಸ್ ಮತ್ತು ವುಮನ್ಸ್ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಅದು ಕೂಡ ಜಸ್ಟ್ ಗೊತ್ತಿರಬೇಕು. ನಾನು ಡಿಸ್ಕಸ್ ಮಾಡಿಲ್ಲ ಯಾವುದೇ ಕರೆಂಟ್ ಅಫೇರ್ಸಲ್ಲಿ. ಐ ಥಿಂಕ್ ಜಸ್ಟ್ ಗೊತ್ತಿರಬೇಕು. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಹಾಗಾದರೆ ಓಕೆ, ಈ ದಾಖಲೆ ಬಗ್ಗೆ ಚರ್ಚೆ ಮಾಡಿದೆ. ಓಕೆ, ದೆನ್ ರೀಸೆಂಟ್ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಐ ಥಿಂಕ್ ದಿಸ್ ಇಸ್ ಎನಫ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 6th ಕ್ವಶನ್, ವಿಚ್ ಕಂಟ್ರಿ ಲಾಂಚ್ಡ್ ದ ಸಿಮೋರ್ಗ್ ಸ್ಯಾಟಲೈಟ್ ಕ್ಯಾರಿಯರ್ ರಾಕೆಟ್ ವಿತ್ ರಿಸರ್ಚ್ ಡಿವೈಸಸ್? ಸಂಶೋಧನಾ ಸಾಧನಗಳೊಂದಿಗೆ ಸಿಮೋರ್ಗ್ ಉಪಗ್ರಹ ವಾಹಕ ರಾಕೆಟನ್ನು ಯಾವ ದೇಶ ಉಡಾಯಿಸಿತು? ಓಕೆ, ಇದನ್ನು ಉಡಾಯಿಸಿರುವಂಥದ್ದೇ ಯಾವ ದೇಶ ಅಂತಂದರೆ ಇದು ಐ ಥಿಂಕ್ ಇರಾನ್ ದೇಶ ಇತ್ತೀಚೆಗೆ ಇದನ್ನು ಉಡಾವಣೆಯನ್ನು ಮಾಡಿದೆ. ವಿಚ್ ಈಸ್ ಹ್ಯಾವಿಂಗ್ ಎನ್ ಅಲ್ಟಿಟ್ಯೂಡ್ ಅಂತಂದರೆ ಭೂಮಿಯಿಂದ ಮೇಲೆ ಇರುವಂಥ ಎತ್ತರ ಅರೌಂಡ್ 470 ಕಿಲೋಮೀಟರ್ಸ್, 470 ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದೇ ಸಿಮೋರ್ಗ್ ವಿಚ್ ಇಸ್ ಲಾಂಚ್ಡ್ ಫ್ರಮ್ ಇರಾನ್. ಓಕೆ, ವಿಚ್ ಈಸ್ ಹ್ಯಾವಿಂಗ್ ರಿಸರ್ಚ್ ಡಿವೈಸಸ್ ದ್ಯಾಟ್ ವಿ ಶುಡ್ ನೋ. ಸಂಶೋಧನಾ ಸಾಧನಗಳನ್ನು ಹೊಂದಿರುವಂಥ ಸ್ಯಾಟಲೈಟ್ ಆಗಿದೆ ಇದು. ಓಕೆ, ಇದು ಲಾಂಚ್ ಮಾಡಿರುವಂಥದ್ದು ಇರಾನ್. ಇನ್ನು ಕೆಲವೊಂದು ಡೆವಲಪ್ಮೆಂಟ್ಸ್ಗಳು ಇತ್ತೀಚಿನ ಜಗತ್ತಿನಲ್ಲಿ ನಡೆದಂಥ ಕೆಲವೊಂದು ರಿಲೇಟೆಡ್ ಟು ಸ್ಪೇಸ್ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಓಕೆ, ಐ ಥಿಂಕ್ ಫಸ್ಟ್ ಕ್ವಶನ್ ಡಿಸ್ಕಷನ್ ಮಾಡುವಾಗ ನಾನು ಹೇಳಿದ್ದೆ. ಓಕೆ, ಅದು ಯಾವ ಸ್ಯಾಟಲೈಟ್ ಸೌತ್ ಕೊರಿಯಾ ಲಾಂಚ್ ಮಾಡಿರುವಂಥ ಸ್ಯಾಟಲೈಟ್ ಬಗ್ಗೆ ಚರ್ಚೆನೆ ಮಾಡಿದೆ. ಅದು ಕೂಡ ನಮಗೆ ಸ್ಪೆಸಿಫಿಕ್ ಆಗಿ ನೆನಪಿರಬೇಕು. ಅಗ್ನಿ-P. ಓಕೆ, ಇತ್ತೀಚೆಗೆ ಭಾರತದ DRDO ಇದನ್ನು ಟೆಸ್ಟನ್ನು ಮಾಡಿತ್ತು. ಸೆಕೆಂಡ್ ಟೆಸ್ಟ್ ಆಗಿರ್ಬೋದು, ರೇಂಜನ್ನು ಹೆಚ್ಚು ಮಾಡುವ ಉದ್ದೇಶ ಸಲುವಾಗಿ ಅಗ್ನಿ-P ಬಗ್ಗೆ ಆಗಿರ್ಬೋದು, ಇಂಡಿಯನ್ ನೇವಿ P-15 ಮರ್ಮಗೋವಾ ಆ ಕ್ಲಾಸ್ ಬಗ್ಗೆ ಚರ್ಚೆನೆ ಮಾಡಿದೆ. ದಿಸ್ ಇಸ್ ರಿಲೇಟೆಡ್ ಟು ಸಮ್ ಸ್ಪೇಸ್ ಆ್ಯಂಡ್ ಡಿಫೆನ್ಸ್. ಇನ್ನು ಕೆಲವೊಂದು ಜಗತ್ತಿನಲ್ಲಿ ನಡೆಯುವಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಅಫ್ಘಾನಿಸ್ತಾನದ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿದೆ. ರೀಸೆಂಟಾಗಿ ಸುಮಾರು 6-7 ತಿಂಗಳಿಂದ ಏನೇನು ಚೇಂಜಸ್ ಆಗ್ತಾ ಬಂತು ಅಫ್ಘಾನಿಸ್ತಾನದಲ್ಲಿ ಅನ್ನೋದು. ಅಫ್ಘಾನಿಸ್ತಾನ ಇತ್ತೀಚೆಗೆ ತಜಿಕಿಸ್ತಾನ್ ಜೊತೆ ಒಂದು ವಾಟ್ ಐ ಕ್ಯಾನ್ ಸೇ ಎಲೆಕ್ಟ್ರಿಸಿಟಿ ಇಂಪೋರ್ಟ್ ಮಾಡ್ಕೊಳ್ಳೋ ಉದ್ದೇಶಕ್ಕೆ ತಜಿಕ್ ಎಲೆಕ್ಟ್ರಿಸಿಟಿ ಅನ್ನೋ ಜೊತೆ ಎಲೆಕ್ಟ್ರಿಸಿಟಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಗ್ರಿಮೆಂಟನ್ನು ಇತ್ತೀಚೆಗೆ ಅಫ್ಘಾನಿಸ್ತಾನ ಮಾಡಿಕೊಂಡಿದೆ. ಇದು ಯಾವ ದೇಶದ ಜೊತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕೇವಲ ತಜಿಕಿಸ್ತಾನದ ಜೊತೆ ಮಾತ್ರ ಇಂಪೋರ್ಟನ್ನು ಅಫ್ಘಾನಿಸ್ತಾನ ಮಾಡ್ಕೊಳ್ಳಲ್ಲ. ವಿಚ್ ಇಸ್ ಮೇ ಬಿ ಉಜ್ಬೇಕಿಸ್ತಾನ್ ಆಗಿರ್ಬೋದು, ತಜಿಕಿಸ್ತಾನ್ ಆಗಿರ್ಬೋದು, ತುರ್ಕ್ಮೆನಿಸ್ತಾನ್ ಆಗಿರ್ಬೋದು, ಇವೆಲ್ಲ ದೇಶಗಳೊಂದಿಗೆ ಸುತ್ತಮುತ್ತಲಿರುವಂಥ ಎಲ್ಲ ದೇಶಗಳ ಜೊತೆ ಇದು ಏನು ಎಲೆಕ್ಟ್ರಿಸಿಟಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇದು ದಟ್ ಸ್ಪೆಸಿಫಿಕಲಿ ಯು ಶುಡ್ ನೋ. ದೆನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಇಂಡಿಯನ್ ಸ್ಟೇಟ್ ರಿಕಾರ್ಡೆಡ್ ಹೈಯೆಸ್ಟ್ ಟೈಗರ್ ಡೆತ್ಸ್ ಇನ್ 2021? ಇಲ್ಲಿ ನೋಡಿ, KS ಪ್ರಿಲಿಮ್ಸಲ್ಲಿ ಪ್ರಶ್ನೆ ಕೇಳಿದ್ರು, ಹೈಯೆಸ್ಟ್ ಟೈಗರ್ಸ್ ಪೌಂಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದರು. ಓಕೆ, ಸ್ಪೆಸಿಫಿಕಲಿ ದಟ್ ಯು ಶುಡ್ ನೋ. ದೆನ್ ಒನ್ ಮೋರ್ ಕ್ವಶನ್ ದಟ್ ಇಸ್ ಹೌ ಮೆನಿ ಟೈಗರ್ಸ್ ಫೌಂಡ್ ಇನ್ ಮಧ್ಯಪ್ರದೇಶ್? ದಟ್ ಈಸ್ ಓನ್ಲಿ ಕರ್ನಾಟಕ ಆ್ಯಂಡ್ ಮಧ್ಯಪ್ರದೇಶ್. ದ ವೇರಿಯೇಷನ್ ಈಸ್ ಅರೌಂಡ್ 2 ಓನ್ಲಿ. 526 ಫೌಂಡ್ ಇನ್ ಮಧ್ಯಪ್ರದೇಶ್, 524 ಫೌಂಡ್ ಇನ್ ಕರ್ನಾಟಕ. ಓಕೆ, ಇದು KS ಪ್ರಿಲಿಮ್ಸಲ್ಲಿ ಆಗಿರುವಂಥ ಪ್ರಶ್ನೆ. ಮತ್ತು ಯಾವ ಥರ ಟೈಗರ್ಸ್ ಜನಗಣತಿಯನ್ನು ಮಾಡ್ತಾರೆ ಅನ್ನೋದು ಕೂಡ ದಟ್ ಸ್ಪೆಸಿಫಿಕಲಿ ಯು ಶುಡ್ ನೋ.
ಸ್ಪೆಸಿಫಿಕಲಿ ಯು ಶುಡ್ ನೋ. ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ನೇಮ್ ಇದೆ, ಐ ಆಮ್ ನಾಟ್ ರಿಕಾಲಿಂಗ್ ಎಕ್ಸಾಕ್ಟ್ಲಿ ನಾವು. ಓಕೆ, ಅದು ಏನು ಅನ್ನೋದು ಜಸ್ಟ್ ಸ್ಪೆಸಿಫಿಕಲಿ ಯು ಶುಡ್ ನೋ. ಹಾಗಾದರೆ ಇಲ್ಲಿ ಈ ಪ್ರಶ್ನೆ ಬಗ್ಗೆ ನೋಡೋದು, 2021ರಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿ ಸಾವುಗಳನ್ನ ದಾಖಲಿಸಿದೆ? ವಿಚ್ ಇಸ್ ಪೌಂಡ್ ಅರೌಂಡ್ ಇನ್ ಮಧ್ಯಪ್ರದೇಶ್ ಸುಮಾರು 44 ಟೈಗರ್ ಡೆತ್ಸ್ 2021ನಲ್ಲಿ ಇತ್ತೀಚೆಗೆ ಕಂಡುಬಂದಿರುವಂಥದ್ದು. ಮಹಾರಾಷ್ಟ್ರದಲ್ಲಿ 26, ಓಕೆ, ಕರ್ನಾಟಕದಲ್ಲಿ ಸುಮಾರು 14. ಮೇ ಬಿ ಇದನ್ನು ರಿಪೋರ್ಟ್ ರಿಲೀಸ್ ಮಾಡಿದಂಥವ್ರು ಯಾರು ಅಂತಂದರೆ ನ್ಯಾಷನಲ್ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳ್ತೀವಿ. ಅದು ಈ ರಿಪೋರ್ಟನ್ನು ಇತ್ತೀಚೆಗೆ ರಿಲೀಸ್ ಮಾಡಿದಂಥದ್ದು. ಸುಮಾರು ಭಾರತದಲ್ಲಿ 126 ಟೈಗರ್ ಡೆತ್ಸ್ ಆಗಿವೆ ಇನ್ನು ಇನ್ ದ ಇಯರ್ ಆಫ್ 2021, ವಿಚ್ ಮೇ ಬಿ ರಿಲೇಟೆಡ್ ಟು ಓಕೆ 60 ಟೈಗರ್ಗಳು ಪೋಚಸ್ ಅಂದರೆ ಏನು ಹೇಳ್ತಾ ಇದ್ವಿ, ಬೇಟೆಯಾಡೋದ್ರಿಂದ ಆಕ್ಸಿಡೆಂಟ್ದಿಂದ ಸತ್ತಿವೆ. ಮತ್ತು ಕಾನ್ಫ್ಲಿಕ್ಟ್ಸ್, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಟೈಗರ್ ನಡು ಆಗುವಂಥ ಕಾನ್ಫ್ಲಿಕ್ಟ್ಸಿಂದ ಸುಮಾರು 60 ಟೈಗರ್ಗಳು ಸತ್ತಿವೆ ಅನ್ನೋದನ್ನು. ಮತ್ತು ರಿಮೈನಿಂಗ್ ಮೇ ಬಿ ವಯಸ್ಸಾಗಿ ಮತ್ತೊಂದು ಎಲೆಕ್ಟ್ರಿಸಿಟಿ ಆಕ್ಸಿಡೆಂಟಲ್ ಡೆತ್ಸ್ ಆಗಿರ್ಬೋದು, ಕೆಲವೊಂದು ಅದರಲ್ಲಿ ಕೂಡ ಡೆತ್ ಆಗಿವೆ. ಬಟ್ ಹೈಯೆಸ್ಟ್ ಈಸ್ ರಿಲೇಟೆಡ್ ಟು ಪೋಚಿಂಗ್. ಓಕೆ, ಬೇಟೆಯಾಡೋದು ಏನು ಹೇಳ್ತೀವಿ ಅದರಿಂದ ಡೆತ್ ಆಗಿರುವಂಥದ್ದು. ದೆನ್ ನಾನು ಆಲ್ರೆಡಿ ಹೇಳಿದೆ, ಕರ್ನಾಟಕದಲ್ಲಿ 524, ಮಧ್ಯಪ್ರದೇಶದಲ್ಲಿ 526. ಇದೇ ಲಾಸ್ಟ್ ರಿಪೋರ್ಟಲ್ಲಿ ಮಧ್ಯಪ್ರದೇಶ ಕರ್ನಾಟಕಕ್ಕಿಂತ ಮುಂದೆ ಇರುವಂಥದ್ದು. ದಟ್ ಸ್ಪೆಸಿಫಿಕಲಿ ಯು ಶುಡ್ ನೋ. ಯಾಕೆಂತಂದರೆ ಕಂಟಿನ್ಯೂಸ್ಲಿ ಇನ್ ದ ಸೆಕೆಂಡ್ ಟರ್ಮ್ ಅಂತ ಆ ಥರ ಸ್ಟೇಟ್ಮೆಂಟ್ಗಳು ಬಂದಾಗ ದಟ್ ಈಸ್ ನೀವು ಕಾಂಟ್ರಾಡಿಕ್ಷನ್ ಅಂತ ತಿಳ್ಕೊಬೇಕು ನೀವು. ಯಾಕೆ ಅಂತಂದರೆ ಕರ್ನಾಟಕ ಮುಂದೆ ಇರುವಂಥದ್ದು ಇದೇ ಲಾಸ್ಟ್ ರಿಪೋರ್ಟಲ್ಲಿ ರಿಲೀಸ್ ಮಾಡೋದು ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಓಕೆ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅದು ವಿತ್ ವೇರಿಯೇಷನ್ ಆಫ್ ಓನ್ಲಿ 2, 524 and 526. ಓಕೆ, ಯಾಕೆಂತಂದರೆ ಪ್ರಿಲಿಮ್ಸಲ್ಲಿ ಇದು ಪ್ರಶ್ನೆ ಆಗಿದೆ 2020ನಲ್ಲಿ. ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಹೌದಾ? ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಲ್ಯಾಬೊರೇಟರಿಯನ್ನು ಮಧ್ಯಪ್ರದೇಶದಲ್ಲಿ ಭಾರತದ ಇಂಡಿಯನ್ ಆರ್ಮಿ, ಓಕೆ, ಭಾರತದ ಭೂಸೇನೆ ಏನಿದೆ ಇತ್ತೀಚೆಗೆ ಇಂಡಿಯನ್ ಆರ್ಮಿ ಅಂತ ಏನು ಹೇಳ್ತೀವಿ, ಭಾರತ ಭೂಸೇನೆ ಕ್ವಾಂಟಮ್ ಕಂಪ್ಯೂಟಿಂಗ್ ಲ್ಯಾಬೊರೇಟರಿಯನ್ನು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಫಾರ್ ದ ಟೆಲಿಕಮ್ಯುನಿಕೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದ ಟೆಲಿಕಮ್ಯುನಿಕೇಷನ್. ಓಕೆ, ಟೆಲಿಕಮ್ಯುನಿಕೇಷನ್ ಸಂಪರ್ಕದ ಸಲುವಾಗಿ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಭಾರತದ ಭೂಸೇನೆ ಕ್ವಾಂಟಮ್ ಕಂಪ್ಯೂಟಿಂಗ್ ಲ್ಯಾಬೊರೇಟರಿನ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಆದಂಥ ಮಧ್ಯಪ್ರದೇಶ ಬಗ್ಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ನೋಡೋದಾದರೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು. ಇಂಡಿಯಾ ಸಾ ರೆಕಾರ್ಡ್ ಆಫ್ 126 ಟೈಗರ್ ಡೆತ್ಸ್ ಇನ್ 2021, ವರ್ಸ್ಟ್ ಇನ್ ಅ ಡಿಕೆಡ್. ಈ ಡಿಕೆಡ್ನಲ್ಲಿ ಅತ್ಯಂತ ವರ್ಸ್ಟ್, ಓಕೆ, ಕೊನೆಯ ಒಂದು ಡಿಕೆಡ್ನಲ್ಲಿ ವರ್ಸ್ಟ್ ಇನ್ ಎ ಡಿಕೆಡ್ ಅಂತ ಈ ರಿಪೋರ್ಟ್ ಇತ್ತೀಚೆಗೆ ವರದಿಯನ್ನು ಆಗಿರುವಂಥದ್ದು ಬೈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ದಟ್ ಈಸ್ NTCA. ಸುಮಾರು 126 ಎಷ್ಟು ಟೈಗರ್ ಡೆತ್ ಆಗಿವೆ ಅನ್ನೋ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಐ ಥಿಂಕ್ PC ಮತ್ತು PSI ಎಕ್ಸಾಮ್ಸ್ಗೆ ಆ ಥರ ಡೈರೆಕ್ಟ್ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಹಾಗಾಗಿ ನಿಮಗೆ ಸ್ಪೆಸಿಫಿಕ್ಕಾಗಿ ಗೊತ್ತಿರಬೇಕು. ದೆನ್ ಇತ್ತೀಚೆಗೆ ಮಧ್ಯಪ್ರದೇಶ ಬಗ್ಗೆ ನೋಡೋದಾದರೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು, ಐ ಥಿಂಕ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಮುಖ್ಯಮಂತ್ರಿ ಆವಾಸಿಯ ಯೋಜನಾ, ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಾನು ಪ್ರಿವಿಯಸ್ ಕರೆಂಟ್ ಅಫೇರ್ಸಲ್ಲಿ ಮಾಡಿದೆ. ಆವಾಸಿಯ ಯೋಜನಾ ಅನ್ನೋದನ್ನು ಇತ್ತೀಚೆಗೆ ಲಾಂಚ್ ಮಾಡಿದರು, ವಿಚ್ ಇಸ್ ರಿಲೇಟೆಡ್ ಟು ಏನು ಅವರ ರಾಜ್ಯದಲ್ಲಿರುವಂಥ ಕೆಲವು ಜನರಿಗೆ ಏನು ಅಕೊಮಡೇಷನ್, ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲ ಅಥವಾ ಸ್ಥಳ ಇಲ್ಲ, ಲ್ಯಾಂಡ್ ಇಲ್ಲ, ಅವರಿಗೆ ಲ್ಯಾಂಡ್ ಇಲ್ಲದೆ ಇರುವಂಥವ್ರಿಗೆ ಲ್ಯಾಂಡ್ ಪ್ರೊವೈಡ್ ಮಾಡಿ ಅವರಿಗೆ ಅಕೊಮಡೇಷನ್, ಮನೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಮುಖ್ಯಮಂತ್ರಿಯ ಆವಾಸ ಯೋಜನಾ ಆಗಿದೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ವಿಚ್ ಸಿಟಿ ಹ್ಯಾಸ್ ದ ಲಾಂಗೆಸ್ಟ್ ಮೆಟ್ರೋ ರೈಲ್ ನೆಟ್ವರ್ಕ್ ಇನ್ ದ ವರ್ಲ್ಡ್? ವಿಶ್ವದ ಅತಿ ಉದ್ದದ ಮೆಟ್ರೋ ರೈಲ್ ಜಾಲವನ್ನು ಹೊಂದಿರುವ ನಗರ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಶಾಂಘೈ ಸಿಟಿ. ರೀಸೆಂಟಾಗಿ ಸುಮಾರು 2 ಲೇನ್ಗಳನ್ನು ಆ್ಯಡ್ ಮಾಡಿದರು, ಆ್ಯಡಿಂಗ್ 2 lanes. ಓಕೆ, ರೀಸೆಂಟಾಗಿ 2 ಲೇನ್ಗಳನ್ನ ಆ್ಯಡ್ ಮಾಡಿ 831 ಕಿಲೋಮೀಟರ್ಗೆ ಅದರ ಲೆಂತನ್ನು ಹೆಚ್ಚು ಮಾಡಲಾಗಿದೆ. 831 ಕಿಲೋಮೀಟರ್ಗೆ ಇನ್ ದ ಶಾಂಘೈ ಸಿಟಿ ಓನ್ಲಿ. ಓಕೆ, ಬಟ್ ಒನ್ ಸ್ಪೆಸಿಫಿಕ್ ಥಿಂಗ್ ಹಿಯರ್ ಇಸ್ ಇನ್ ದ ಶಾಂಘೈ ಸಿಟಿ, ದಿಸ್ ಇಸ್ ದ ಕಂಪ್ಲೀಟ್ ಡ್ರೈವರ್ಲೆಸ್ ನೆಟ್ವರ್ಕ್ ಆಗಿದೆ. ಸುಮಾರು 831 ಕಿಲೋಮೀಟರ್ಗಳ ಲೆಂತನ್ನು ಹೊಂದಿರುವಂಥ ಸಿಟಿ ಶಾಂಘೈ. ವರ್ಲ್ಡ್ನಲ್ಲಿ ಲಾಂಗೆಸ್ಟ್, ವಿಶ್ವದ ಅತ್ಯಂತ ಉದ್ದವಾದ ಮೆಟ್ರೋ ರೈಲನ್ನು ಹೊಂದಿರುವಂಥ ಸಿಟಿ ಯಾವುದಾದ್ರೂ ಅದು ಶಾಂಘೈ. ಹಾಗಾದರೆ 2ನೇ ಸ್ಥಾನದಲ್ಲಿರುವಂಥದ್ದು ಬೀಜಿಂಗ್, ಅದು ಕೂಡ ಚೀನಾದಲ್ಲಿರುವಂಥದ್ದು. ದೆನ್ 3ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ದೆಹಲಿ, ನವದೆಹಲಿ ಅಂತ ಹೇಳ್ತೀವಿ, ನಮ್ಮ ದೆಹಲಿ 3ನೇ ಸ್ಥಾನದಲ್ಲಿರುತ್ತೆ. 2ನೇ ಸ್ಥಾನದಲ್ಲಿ ಬೀಜಿಂಗ್, 3ನೇ ಸ್ಥಾನದಲ್ಲಿ ದೆಹಲಿ, ಮೊದಲ ಸ್ಥಾನದಲ್ಲಿ ಶಾಂಘೈ ಸಿಟಿ. ಓಕೆ, ದೆನ್ ಇತ್ತೀಚೆಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ, ಜಗತ್ತಿನ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ವೈಟ್ ರೈನೋಸ್, ಸುಮಾರು 30 ವೈಟ್ ರೈನೋಸ್, ಓಕೆ, ಇವು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಆಲ್ರೆಡಿ UNCA ಕನ್ಸರ್ವೇಷನ್, ಯುನೈಟೆಡ್ ಎಂಡೇಂಜರ್ಡ್ ಸ್ಪೀಸೀಸ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ, ಇತ್ತೀಚೆಗೆ ಸುಮಾರು ಅದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ವೈಟ್ ರೈನೋಸನ್ನು ಆಲ್ರೆಡಿ ಘೋಷಣೆ ಮಾಡಿರುವಂಥದ್ದು. ಇತ್ತೀಚೆಗೆ 30 ವೈಟ್ ರೈನೋಸನ್ನು ಸೌತ್ ಆಫ್ರಿಕಾದಿಂದ ರುವಾಂಡಕ್ಕೆ ಅವನ್ನು ಶಿಫ್ಟ್ ಮಾಡಲಾಗಿದೆ ಯೂಸಿಂಗ್ ಬೋಯಿಂಗ್
ಬೋಯಿಂಗ್ 747 ಪ್ಲೇನನ್ನು ಯೂಸ್ ಮಾಡಿ ಈ ವೈಟ್ ರೈನೋಸನ್ನು ಎಲ್ಲಿ ಸೌತ್ ಆಫ್ರಿಕಾದ ರುವಾಂಡ ದೇಶಕ್ಕೆ ಪಕ್ಕದಲ್ಲಿರುವಂಥ ರುವಾಂಡ ದೇಶಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಬಟ್ ವಾಟ್ ಈಸ್ ದ ಸ್ಪೆಸಿಫಿಕ್ ಥಿಂಗ್ ಅಬೌಟ್ ಟ್ರಾನ್ಸ್ಫರ್ ಆಫ್ ವೈಟ್ ರೈನೋಸ್? ದಿಸ್ ಈಸ್ ದ ಲಾರ್ಜೆಸ್ಟ್ ಸಿಂಗಲ್ ಟ್ರಾನ್ಸ್ಫರ್ ಆಫ್ ವೈಟ್ ರೈನೋಸ್ ಇನ್ ದ ವರ್ಲ್ಡ್. ವೈಟ್ ರೈನೋಸನ್ನು ಟ್ರಾನ್ಸ್ಫರ್ ಮಾಡುವಂಥ ಅತ್ಯಂತ ದೊಡ್ಡ ಅತಿ ಹೆಚ್ಚು ಟ್ರಾನ್ಸ್ಫರ್ ಮಾಡುವಂಥ ಲಾರ್ಜೆಸ್ಟ್ ಸಿಂಗಲ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಕೇವಲ ಒಂದೇ ಟ್ರಾನ್ಸ್ಫರಲ್ಲಿ ಮಾಡಿರುವಂಥದ್ದು ವೈಟ್ ರೈನೋಸು ಜಗತ್ತಿನಲ್ಲೇ ಅತಿ ಹೆಚ್ಚು ಟ್ರಾನ್ಸ್ಫರ್ ಮಾಡುವಂಥ ಲಿಸ್ಟಲ್ಲಿ ಕೂಡ ಇದು ಒಂದು ಅನ್ನೋದನ್ನು ಇತ್ತೀಚೆಗೆ ನಡೆದಿರುವಂಥದ್ದು, ವಿಚ್ ಇಸ್ ಟ್ರಾನ್ಸ್ಫರ್ ಫ್ರಮ್ ಸೌತ್ ಆಫ್ರಿಕಾ ಟು ರುವಾಂಡ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ, ವಿಚ್ ಏಷಿಯನ್ ಎಕಾನಮಿ is set up to ratify its membership of the Regional Comprehensive Economic Partnership, that is RCEP, not I here, RCEP in 2022 2022ರಲ್ಲಿ ಪ್ರಾದೇಶಿಕ ಸಮಗ್ರ ಪಾಲುದಾರಿಕೆ RCEPನ ಸದಸ್ಯತ್ವವನ್ನು ಯಾವ ಏಷ್ಯಾದ ಆರ್ಥಿಕತೆಯು ಅನುಮೋದಿಸಲು ಸಿದ್ಧವಾಗಿದೆ? ದಿಸ್ ಈಸ್ ಮೇನ್ಲಿ ಇಂಡೋನೇಷ್ಯಾ. ದಿಸ್ ಇಸ್ ದ ಲಾರ್ಜೆಸ್ಟ್ ಎಕಾನಮಿ ಆಫ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಲಾರ್ಜೆಸ್ಟ್ ಎಕಾನಮಿ ಹೊಂದಿರುತ್ತದೆ ಇಂಡೋನೇಷ್ಯಾ. ಒನ್ ಮೋರ್ ಸ್ಪೆಸಿಫಿಕ್ ಥಿಂಗ್ ಹಿಯರ್ ಇಸ್ ಇಂಡೋನೇಷ್ಯಾ ಈಸ್ ಹೈಯೆಸ್ಟ್ ಐಲ್ಯಾಂಡ್ ಕಂಟ್ರಿಗಳನ್ನು ಐಲ್ಯಾಂಡ್ಸನ್ನು ಹೊಂದಿರುತ್ತೆ. ಹೈಯೆಸ್ಟ್ ಐಲ್ಯಾಂಡ್ಸ್ ಹೊಂದಿ ದೇಶವಾಗಿರುವಂಥದ್ದು ಹೈಯೆಸ್ಟ್ ಐಲ್ಯಾಂಡ್ ಫೌಂಡ್ ಇನ್ ಇಂಡೋನೇಷ್ಯನ್ ಕಂಟ್ರಿ. ಓಕೆ, ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿಕೊಂಡು ರಾಷ್ಟ್ರವಾಗಿರುವಂಥ ದೇಶ ಯಾವುದಾದ್ರೆ ಅದು ಇಂಡೋನೇಷ್ಯಾ ಆಗಿದೆ. ಇದು ಕೂಡ ಪ್ರಶ್ನೆ ಆಗಿದೆ. ದೆನ್ ಇಂಡೋನೇಷ್ಯಾದ ಭಾಗವಾಗಿರುವಂಥ ಲಾರ್ಜೆಸ್ಟ್ ಐಲ್ಯಾಂಡ್ ಯಾವುದು? ಅದು ಕೂಡ ಪ್ರಶ್ನೆ ಆಗಿದೆ. ಬೋರ್ನಿಯೋ ದಟ್ ಯು ಶುಡ್ ನೋ. ದೆನ್ ರೀಸೆಂಟಾಗಿ ಈಗ ನಡೆದಿರುವಂಥ ಇತ್ತೀಚೆಗೆ ರೀಜನಲ್ ಸೆಕ್ಯೂರಿಟಿ ಡೈಲಾಗ್ RSD ಏನಿದೆ, ರೀಜನಲ್ ಸೆಕ್ಯೂರಿಟಿ ಡೈಲಾಗ್ ವಿಚ್ ಇಸ್ hosted by ನ್ಯೂ ಡೆಲ್ಲಿ. ಓಕೆ, ಇದು ಯಾವುದಕ್ಕೆ ಸಂಬಂಧಿಸಿತ್ತು ಅಂತಂದರೆ ರೀಜನಲ್ ಸೆಕ್ಯೂರಿಟಿ ಡೈಲಾಗ್ ವಿಚ್ ಇಸ್ ರಿಲೇಟೆಡ್ ಟು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದ ಈ ಡೈಲಾಗನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಲಾಗಿತ್ತು. ದಿಸ್ ಡೈಲಾಗ್ ಈಸ್ ಅಟೆಂಡೆಡ್ ಬೈ 7 ಕಂಟ್ರೀಸ್. ಸುಮಾರು 7 ರಾಷ್ಟ್ರಗಳು ಇದನ್ನು ಯಾವುದು ರೀಜನಲ್ ಸೆಕ್ಯೂರಿಟಿ ಡೈಲಾಗನ್ನು ವಿಚ್ ಇಸ್ ರಿಲೇಟೆಡ್ ಟು ಅಫ್ಘಾನಿಸ್ತಾನ್ ಹೋಸ್ಟೆಡ್ ಎಟ್ ನ್ಯೂ ಡೆಲ್ಲಿ. ಓಕೆ, ಇದನ್ನು 7 ಕಂಟ್ರಿಗಳು ಅಟೆಂಡ್ ಮಾಡಿದ್ದು, ವಿಚ್ ಇಸ್ ಇರಾನ್ ಆಗಿರ್ಬೋದು, ಕಜಕಿಸ್ತಾನ್ ಆಗಿರ್ಬೋದು, ಕಿರ್ಗಿಸ್ತಾನ್ ಆಗಿರ್ಬೋದು, ಸುಮಾರು 3 ರಾಷ್ಟ್ರಗಳದು. ಮತ್ತು ದೆನ್ 4th ಈಸ್ ರಷ್ಯಾ, ದೆನ್ ನೆಕ್ಸ್ಟ್ ಇಸ್ ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ದೆನ್ ಉಜ್ಬೇಕಿಸ್ತಾನ್. ಇವು 7 ರಾಷ್ಟ್ರಗಳು ಇದು ಯಾವುದು ರೀಜನಲ್ ಸೆಕ್ಯೂರಿಟಿ ಡೈಲಾಗಲ್ಲಿ ಪಾಲ್ಗೊಂಡಿದ್ದು, ವಿಚ್ ಇಸ್ ರಿಲೇಟೆಡ್ ಟು ಅಫ್ಘಾನಿಸ್ತಾನ್ ಬಟ್ ಹೋಸ್ಟೆಡ್ ಇನ್ ನ್ಯೂ ಡೆಲ್ಲಿ, ಚೇರ್ಡ್ ಬೈ ಅಜಿತ್ ದೋವಲ್. ನಮ್ಮ ಏನು ಡಿಫೆನ್ಸ್ ಅಡ್ವೈಸರ್ ಏನಿದ್ದಾರೆ ಅಜಿತ್ ದೋವಲ್ ಅವರು ಈ ಮೀಟಿಂಗನ್ನು ಚೇರ್ಮನ್ ಆಗಿ ಕೆಲಸವನ್ನು ಮಾಡಿದರು. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ MCQ ಡಿಸ್ಕಷನ್. ಓಕೆ, ನೆಕ್ಸ್ಟ್ ಕೆಲವೊಂದು ಕೀ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ, ವರ್ಲ್ಡ್ ಬ್ರೈಲ್ ಡೇ ಇತ್ತೀಚೆಗೆ ಸೆಲೆಬ್ರೇಟ್ ಮಾಡುತ್ತಿದ್ದು ಆನ್ ದ ಡೇಟ್ ಆಫ್ January 4. ಇವರು ಯಾರು? ಲೂಯಿಸ್ ಬ್ರೈಲ್ ಅವರು. ಇವರು ಒಬ್ಬ ಫ್ರೆಂಚ್ ರೈಟರ್ ಆಗಿದ್ದರು. ಇವರ ನೆನಪಿಗೋಸ್ಕರ ಬ್ರೈಲ್ ಅಂತಂದರೆ ಕಣ್ಣು ಕಾಣದೇ ಇರೋರಿಗೆ ಓದೋಕ್ಕೆ ಯಾವ ಥರ ಬರಬೇಕು ಅನ್ನೋದನ್ನು ದಟ್ ಈಸ್ ರಿಲೇಟೆಡ್ ಟು ಬ್ರೈಲ್. ಓಕೆ, ವರ್ಲ್ಡ್ ಬ್ರೈಲ್ ಡೇನ ಅವರ ಸವಿ ನೆನಪಿಗೆ ಯಾರು? ಲೂಯಿಸ್ ಬ್ರೈಲ್, ಫ್ರೆಂಚ್ ರೈಟರ್. ಈಸ್ ಅ ರೈಟರ್. ಓಕೆ, ಎಜುಕೇಟೆಡ್ ರೈಟರ್ ಆಗಿದ್ದರು ಅವರು. ಈ ಬ್ರೈಲಿ ಅಂದರೆ ಅಂಧರಾಗಿದ್ದವರಿಗೆ ಓದೋದಕ್ಕೆ ಯಾವ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಬೇಕು ಅನ್ನೋದನ್ನು ಇವರು ಹೇಳಿಕೊಟ್ಟಂಥವ್ರು. ಹಾಗಾಗಿ ಅವರ ನೆನಪಿಗೋಸ್ಕರ ಬ್ರೈಲಿ ಆ ಲ್ಯಾಂಗ್ವೇಜನ್ನು ಬ್ರೈಲಿ ಅಂತ ಕರಿತೀವಿ. ಓಕೆ, ಅದು ಬ್ರೈಲಿ ಡೇ ಆಗಿ January 4 ನಾವು ಸೆಲೆಬ್ರೇಟ್ ಕೂಡ ಮಾಡ್ತೀವಿ. ದೆನ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ 6 ಟಾಸ್ಕ್ ಫೋರ್ಸಸ್ ಆನ್ 6G ಟೆಕ್ನಾಲಜಿ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, 5G ಟೆಕ್ನಾಲಜಿಯನ್ನು ಇತ್ತೀಚೆಗೆ ಯಾವ ಕಂಪನಿ ಮತ್ತು ಯಾವ ಸಿಟೀಸ್ಗಳಲ್ಲಿ, ಭಾರತದ ಯಾವ ಸಿಟೀಸ್ಗಳಲ್ಲಿ ಇತ್ತೀಚೆಗೆ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅನ್ನೋ ಸಿಟೀಸನ್ನು ಜಸ್ಟ್ ಡೂ ಕಮೆಂಟ್. ನಾನು ಪ್ರೀವಿಯಸ್ ಕರೆಂಟ್ ಅಫೇರ್ಸಲ್ಲಿ ಕೀ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಕೂಡ ಚರ್ಚೆಯನ್ನು ಮಾಡಿದ್ದೀನಿ, ನೀವು ನೋಡ್ಬೋದು. ಯಾವ ಸಿಟೀಸ್ ಅನ್ನೋದು ಜಸ್ಟ್ ಡೂ ಕಮೆಂಟ್. ಹೌದಾ? 6 ಟಾಸ್ಕ್ ಫೋರ್ಸಸ್. ಓಕೆ, ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಯಾವ ಮಿನಿಸ್ಟ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟ್ ನೋಡೋದಾದರೆ ಸ್ಮೈಲ್. ಓಕೆ, ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದೆ ನಾನು. ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸ್ಮೈಲ್? ವಿಚ್ ಈಸ್ ಲಾಂಚ್ಡ್ ಬೈ Ministry of Social Justice and Empowerment. Okay, that you should know. Smile, what is the full form of smile? Related to which ministry? That you should know. ಇದು ಸ್ಮೈಲ್ ಏನಂತಂದರೆ
support marginalized individuals for livelihood and enterprise. Okay, that you should know. Then world's population projected on the date of 1st January 2022ಗೆ ಜಗತ್ತಿನ ಒಟ್ಟು ಜನಸಂಖ್ಯೆ ಎಷ್ಟು ಅಂತಂದರೆ 7.8 ಬಿಲಿಯನ್ ಪೀಪಲ್. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದರೆ RBI ರಿಟೈನ್ಸ್ SBI, ICICI Bank, HDFC Bank as a DSIBs. DSIB is nothing but domestic systematically important banks. ಹಾಗಾದರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DSIBs? DSIBs ಅಂತಂದರೆ ನಮ್ಮ ದೇಶದ ಎಕಾನಮಿಯಲ್ಲಿ, ಭಾರತ ದೇಶದ ಎಕಾನಮಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಬ್ಯಾಂಕ್ಸ್, ಟಾಪ್ ಬ್ಯಾಂಕ್ಸ್ ಅಂತ ಏನು ಹೇಳ್ತೀವಿ, ಅವು ಬ್ಯಾಂಕ್ಸ್ ಕೊಲ್ಯಾಪ್ಸ್ ಆದರೆ ಭಾರತದ ಎಕಾನಮಿನೇ ಕೊಲ್ಯಾಪ್ಸ್ ಆಗಿದೆ ಅಂತ ಲೆಕ್ಕ. ಓಕೆ, ಆ ಥರ ಮೊದಲ ಸ್ಥಾನದಲ್ಲಿರುವಂಥವು SBI ಆಗಿರ್ಬೋದು, ICICI ಆಗಿರ್ಬೋದು, HDFC ಆಗಿರ್ಬೋದು. ಇವು ಮೂರು ಬ್ಯಾಂಕ್ಗಳು DSIBs, ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ RBI ಅವುಗಳ ಸ್ಥಾನವನ್ನು ಮತ್ತೆ ಉಳಿಸಿಕೊಂಡಿದೆ. ಮೊದಲು ಕೂಡ ಅವೇ ಬ್ಯಾಂಕ್ಗಳಿದ್ದು, ಇವಾಗ ಕೂಡ ಅವೇ ಬ್ಯಾಂಕ್ಗಳನ್ನ ಕಂಟಿನ್ಯೂ ಮಾಡಿದೆ RBI. ಯಾರು ಈ ಸ್ಥಾನವನ್ನು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಯಾವ ಬ್ಯಾಂಕ್ಗಳು ಈ ಲಿಸ್ಟಲ್ಲಿ ಇಲ್ಲ ಅಥವಾ ಇವೆ, ಆ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ದೆನ್ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಧರ್ಮೇಂದ್ರ ಪ್ರಧಾನ್ ಹ್ಯಾಸ್ ಲಾಂಚ್ಡ್ ನ್ಯಾಷನಲ್ ಎಜುಕೇಷನ್ ಅಲಯನ್ಸ್ ಫಾರ್ ಟೆಕ್ನಾಲಜಿ, ದಟ್ ಈಸ್ NEET 3.0 ರಿಲೇಟೆಡ್ ಟು ವಿಚ್ ಮಿನಿಸ್ಟ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಥರ ಅಂತಂದರೆ ನ್ಯಾಷನಲ್ ಎಜುಕೇಷನ್ ಅಲಯನ್ಸ್ ಫಾರ್ ಟೆಕ್ನಾಲಜಿ ಏನಿದೆ NEET 3.0, NEET ಅಲ್ಲ NEAT 3.0, ದಟ್ ಸ್ಪೆಸಿಫಿಕಲಿ ಶುಡ್ ನೋ. ಓಕೆ, ಇದು ಯಾವುದಕ್ಕೆ ಸಂಬಂಧಿಸಿದಂದರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ನಮ್ಮ ದೇಶ ಡೈವರ್ಸ್ ಆಗಿರುವಂಥದ್ದು, ಸಾಕಷ್ಟು ಲ್ಯಾಂಗ್ವೇಜ್ಗಳು ನಮ್ಮ ದೇಶದಲ್ಲಿ ಕಂಡುಬರುವಂಥವು. ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಕಲಿಯೋಕ್ಕೆ ಅವಕಾಶ ಸಿಗಬೇಕು. ಓಕೆ, ಎಲ್ಲ ಲ್ಯಾಂಗ್ವೇಜಲ್ಲಿ ನಿಮಗೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವೆಲ್ಲ ಲ್ಯಾಂಗ್ವೇಜಲ್ಲಿ ಆ ಕಂಟೆಂಟ್ ಏನಿದೆ ಅದು ಅವೈಲೇಬಲ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಲಾಂಚ್ ಮಾಡಿರುವಂಥದ್ದೇ NEET 3.0, ವಿಚ್ ಇಸ್ ಲಾಂಚ್ಡ್ ಬೈ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್, ಹೂ ಇಸ್ ಧರ್ಮೇಂದ್ರ ಪ್ರಧಾನ್. ನೆಕ್ಸ್ಟ್ ನೋಡೋದಾದರೆ ತೆಲಂಗಾಣ ಟಾಪ್ಸ್ ದ ಹೈಯೆಸ್ಟ್ ನಂಬರ್ ಆಫ್ ODF ವಿಲೇಜಸ್. ODF ಇಸ್ ನಥಿಂಗ್ ಬಟ್ ಓಪನ್ ಡಿಫೆಕ್ಷನ್ ಫ್ರೀ. ಓಪನ್ ಡಿಫೆಕ್ಷನ್ ಅಂದರೆ ಬಯಲು ಶೌಚ ಮುಕ್ತ ಹೈಯೆಸ್ಟ್ ವಿಲೇಜ್ಗಳು ಕಂಡುಬರೋದು ಎಲ್ಲಿತ್ತಂದರೆ ತೆಲಂಗಾಣದಲ್ಲಿ. ಈ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ, ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ತೆಲಂಗಾಣ ಮೊದಲ ಸ್ಥಾನದಲ್ಲಿ ಭಾರತ ದೇಶದ ಒಟ್ಟು ಏನು ರಾಜ್ಯಗಳಿವೆ, ಎಲ್ಲ ರಾಜ್ಯಗಳಲ್ಲಿ ಓಪನ್ ಡಿಫೆಕ್ಷನ್ ಫ್ರೀ ವಿಲೇಜಸನ್ನು ಹೊಂದಿರುವಂಥ ಮೊದಲ ರಾಜ್ಯ ಯಾವುದಾದ್ರೂ ಇದೆ ಅದು ತೆಲಂಗಾಣ. ಓಕೆ, ದೆನ್ ಇತ್ತೀಚೆಗೆ ಚರ್ಚೆಯಲ್ಲಿರುವಂಥದ್ದು ಪೂಚಂಪಲ್ಲಿ ಹೂ ಇಸ್ ಅ ವರ್ಲ್ಡ್ ಟೂರಿಸಂ ವಿಲೇಜ್. ಓಕೆ, ಆ ಸ್ಥಾನವನ್ನು ಇತ್ತೀಚೆಗೆ ಕೂಡ ಪುಚ್ಚಂಪಲ್ಲಿ ಅದು ಎಲ್ಲಿದೆ ಅಂತ ತೆಲಂಗಾಣದಲ್ಲಿದೆ, ಅದು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ದೆನ್ ದ ಥೀಮ್ ಆಫ್ ಗ್ಲೋಬಲ್ ಫ್ಯಾಮಿಲಿ ಡೇ ಸೆಲೆಬ್ರೇಟೆಡ್ ಆನ್ ದ ಡೇಟ್ ಆಫ್ 1st Jan. ಓಕೆ, ಎವ್ರಿ ಇಯರ್ 1ನೇ ತಾರೀಕು ಜನವರಿಗೆ ಸೆಲೆಬ್ರೇಟ್ ಮಾಡ್ತೀವಿ ವರ್ಲ್ಡ್ ಫ್ಯಾಮಿಲಿ ಡೇ, ದಟ್ ಈಸ್ ಗ್ಲೋಬಲ್ ಫ್ಯಾಮಿಲಿ ಡೇ ಅಂತ ಕೂಡ ಹೇಳ್ಬೋದು. ಯಾವ ಥೀಮನ್ನು ಯೂಸ್ ಮಾಡ್ಕೊಂಡು ಇದು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಂದರೆ ಈ ವರ್ಷ 2022ರಲ್ಲಿ ಇದನ್ನು ಒನ್ ಡೇ ಇನ್ ಪೀಸ್ ಅನ್ನೋ ಥೀಮಲ್ಲಿ ಸೆಲೆಬ್ರೇಟ್ ಕೂಡ ಮಾಡಲಾಗಿದೆ. ದೆನ್ ರಷ್ಯಾ ಹ್ಯಾಡ್ ಲಾಂಚ್ಡ್ ಪ್ರಾಜೆಕ್ಟ್ 2220 ಈ ಥರ ಡೈರೆಕ್ಟಾಗಿ ಕೊಟ್ಟುಬಿಡ್ತಾರೆ. ಪ್ರಾಜೆಕ್ಟ್ 2220 ರಿಲೇಟೆಡ್ ಟು ವಿಚ್ ಕಂಟ್ರಿ. ಓಕೆ, ಆ ಥರ ಬಂದಾಗ ರಷ್ಯಾಗೆ ಸಂಬಂಧಿಸಿರುವಂಥದ್ದು ಇದು, ವಿಚ್ ಇಸ್ ರಿಲೇಟೆಡ್ ಟು ವರ್ಸಟೈಲ್ ನ್ಯೂಕ್ಲಿಯರ್ ಪವರ್ಡ್ ಐಸ್ ಬ್ರೇಕರ್ಸ್. ಓಕೆ, ವಿಚ್ ಇಸ್ ರಿಲೇಟೆಡ್ ಟು ವರ್ಸಟೈಲ್ ನ್ಯೂಕ್ಲಿಯರ್ ಪವರ್ಡ್ ಐಸ್ ಬ್ರೇಕರ್ಸ್ಗೆ ಸಂಬಂಧಿಸಿದ್ದು ವಿಚ್ ಇಸ್ ಲಾಂಚ್ಡ್ ಬೈ ರಷ್ಯಾ. ನೆಕ್ಸ್ಟ್ ನೋಡೋದಾದರೆ ದ ಜಾರ್ಖಂಡ್ ಗೌರ್ಮೆಂಟ್ ಡಿಸೈಡೆಡ್ ಟು ಗಿವ್ ರಿಲೀಫ್ ಆಫ್ 25 rupees per liter ಆನ್ ಪೆಟ್ರೋಲ್ ಟು 2 wheelers ಫ್ರಮ್ January 26, 2022. ಏನು ಜಾರ್ಖಂಡ್ ಗೌರ್ಮೆಂಟ್ ಇದೆ ಇತ್ತೀಚೆಗೆ ಒಂದು ಸ್ಕೀಮನ್ನು ಲಾಂಚ್ ಮಾಡಿದೆ. ಯಾಕೆಂತಂದರೆ 2 wheelersಗೆ ಯಾಕೆ ಕೇವಲ 2 wheelersಗೆ 25 ರೂಪಾಯಿಗಳ ರೆಡ್ಯೂಸ್ ಪ್ರೈಸ್. ಇವಾಗ ಟೇಕ್ ಎನ್ ಎಕ್ಸಾಂಪಲ್, ಇವಾಗ 100 rupees per ಲೀಟರ್ಗೆ ಪೆಟ್ರೋಲನ್ನು ಸೇಲ್ ಮಾಡ್ತೀವಿ ಅಂದ್ಕೊಳ್ಳಿ, ಅದೇ ರೇಂಜಲ್ಲಿದೆ. ಇವಾಗ 100 rupees ಇದ್ದರೆ 2 wheelersಗಳಿಗೆ ಕೇವಲ 75 ರೂಪಾಯಿಗೆ ಪ್ರೊವೈಡ್ ಮಾಡುವಂಥ ಏನು ಸ್ಕೀಮನ್ನು ಲಾಂಚ್ ಮಾಡಿರುವಂಥದ್ದು ಜಾರ್ಖಂಡ್ ಗೌರ್ಮೆಂಟ್. ಯಾಕೆ ಅಂತಂದರೆ 2 wheelersಗೆ ಯಾಕೆ ಕೇವಲ ಮಾಡಿರುವಂಥದ್ದು, 2 wheelers ಯೂಸ್ ಮಾಡೋದು ಎಲ್ಲ ಮಿಡಲ್ ಕ್ಲಾಸಿಂದ ಕೆಳಗಡೆ ಇರುವಂಥ ಜನ ಯೂಸ್ ಮಾಡ್ತಾರೆ, ಬಡವರಿಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಜಾರ್ಖಂಡ್ ಗೌರ್ಮೆಂಟ್ ಇದನ್ನು ಇತ್ತೀಚೆಗೆ ಫ್ರಮ್ January 26. ಓಕೆ, ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಅವತ್ತಿನ ದಿನ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಏನು ಗಣರಾಜ್ಯೋತ್ಸವ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತಿನಿಂದ ಮುಂದೆ ಸುಮಾರು 25 ರೂಪಾಯಿಗಳ ಡಿಸ್ಕೌಂಟನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶನ ಜಾರ್ಖಂಡ್ ಗೌರ್ಮೆಂಟ್ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಹಾಗಾದರೆ ಜಾರ್ಖಂಡ್ನ ಮುಖ್ಯಮಂತ್ರಿ ಯಾರು? ದಟ್ ಯು ಶುಡ್ ಕಮೆಂಟ್. ಓಕೆ, ದೆನ್ ಸುಸ್ಮಿತಾ ದೇವ್ ಅವರು ಯಾಕೆ ಇವರು ಸುದ್ದಿಯಲ್ಲಿ ಇರುವಂಥವ್ರು, ಕೇವಲ ಅವರ ಹೆಸರನ್ನು ನಾನು ಹಾಕಿದ್ದೀನಿ ಇಲ್ಲಿ. ಯಾಕೆಂತಂದರೆ ಇತ್ತೀಚೆಗೆ ಮಹಿಳೆಯರ ಮದುವೆ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಲಾಗಿದೆ. ಟು ಮೇಕ್ ಅ ಈಕ್ವಾಲಿಟಿ ಬಿಟ್ವೀನ್ ವಾಟ್ ಐ ಕ್ಯಾನ್ ಸೇ ಮೆನ್ ಮತ್ತು ವುಮನ್ನ ಇಬ್ಬರು ಈಕ್ವಲ್ ಅನ್ನೋದನ್ನು ತೋರಿಸೋ ಉದ್ದೇಶಕ್ಕೆ ಈ ಬಿಲ್ಲನ್ನು ತರಲಾಗಿದೆ. ಆ ಬಿಲ್ಲಲ್ಲಿ ಅನಲೈಸಿಸ್ ಸುಮಾರು 2023ರಿಂದ ಈ ಬಿಲ್ ಜಾರಿಗೆ ಬರುವುದಿದೆ. ಓಕೆ, ಅದರ ಅನಲೈಸಿಸನ್ನು ಮಾಡಬೇಕು ಅಂತಂದರೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿದೆ. ಆ ಕಮಿಟಿಯಲ್ಲಿ ಇರುವಂಥ ಕೇವಲ ಒಬ್ಬಳು ಮಹಿಳೆ ಯಾರು ಅಂತಂದರೆ ಸುಸ್ಮಿತಾ ದೇವ್ ಅವರು. ಸಾಕಷ್ಟು ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ರೀಸೆಂಟ್ ಡೆವಲಪ್ಮೆಂಟ್ಸ್ ಬಗ್ಗೆ ನೀವು ನೋಡ್ಬೋದು, ರಾಜ್ಯಸಭಾ ಟಿವಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಸಾಕಷ್ಟು ಸಲ ಮಾಡ್ತಾ ಇದ್ದಾರೆ. ರೀಸೆಂಟ್ ಕೆಲವೊಂದು ನೀವು ಡೆವಲಪ್ಮೆಂಟ್ಸ್ ನೋಡಿದ್ರೆ
ಇದ್ರ ಬಗ್ಗೆ ಕೇವಲ ಒಬ್ಬಳು ಮಹಿಳೆ ಇರುವಂಥದ್ದು, ವಿಚ್ ಇಸ್ ಅಗೇನ್ಸ್ಟ್ ಅಗೇನ್ಸ್ಟ್ ವುಮನ್ಸ್ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಅದು ಯಾರು ಅಂತಂದರೆ ಸುಸ್ಮಿತಾ ದೇವ್ ಅವರು. ಆ ಥರ ಪ್ರಶ್ನೆ ಬಂದಾಗ ನಿಮಗೆ ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ನೆನಪಿರಬೇಕು. ದೆನ್ ಜರ್ಮನಿ ಟೇಕ್ಸ್ ದ ಪ್ರೆಸಿಡೆನ್ಸಿ ಟು ಹೋಸ್ಟ್ ದಿಸ್ ಇಯರ್ G7 ಸಮಿಟ್. ಓಕೆ, 2022 G7 ಸಮಿಟ್ ಏನಿದೆ ಅದನ್ನು ಹೋಸ್ಟ್ ಮಾಡೋದಕ್ಕೆ ಜರ್ಮನಿ, ಓಕೆ, ಪ್ರೆಸಿಡೆನ್ಸಿಪ್ ಕೂಡ ಜರ್ಮನಿಗೆ ಹೋಗುತ್ತೆ. ಓಕೆ, ಮಿಲನ ಎಕ್ಸಸೈಸ್ ಸಾಕಷ್ಟು ನ್ಯೂಸಲ್ಲಿ ಇರುವಂಥದ್ದು. ಎಲ್ಲಿ ನಡೀತಿದೆ ಅಂದರೆ ವಿಶಾಖಪಟ್ಟಣದಲ್ಲಿ ನಡೆಯುವಂಥದ್ದು, ವಿಶಾಖಪಟ್ಟಣ. ಓಕೆ, ಇದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಅಂದರೆ ಸಾಕಷ್ಟು ಕಂಟ್ರಿಗಳು ಇದರಲ್ಲಿ ಪಾಲ್ಗೊಳ್ಳಿವೆ. ಎಷ್ಟು ಕಂಟ್ರೀಸ್? ಸುಮಾರು 46 ಕಂಟ್ರೀಸ್ ಈ ಮಿಲನ ಎಕ್ಸಸೈಸಲ್ಲಿ ಪಾಲ್ಗೊಳ್ಳುವಂಥವು. ದೆನ್ ಯಾವ ಥೀಮ್ ಇಟ್ಕೊಂಡು ಇದನ್ನು ಸೆಲೆಬ್ರೇಟ್ ಅಥವಾ ಎಕ್ಸಸೈಸನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಕೆಮರೇಡ್ರಿ, ಕೊಹೆಷನ್ ಆ್ಯಂಡ್ ಕೊಲ್ಯಾಬರೇಷನ್ ಅನ್ನೋ ಥೀಮ್ ಇಟ್ಕೊಂಡು ಈ ಎಕ್ಸಸೈಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಿಲನ ಎಕ್ಸಸೈಸ್ ಯಾವ ಕಂಟ್ರೀಸ್ ಜೊತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 46 ಕಂಟ್ರೀಸ್ ಇಟ್ಕೊಳ್ಳೋದು ನೆನಪಿಲ್ಲ ಬೇಕಾಗಿಲ್ಲ. ದಿಸ್ ಇಸ್ ಅನ್ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಅಂತ ಗೊತ್ತಿದ್ರೆ ಸಾಕು. ಓಕೆ, ಯಾವ ಕಂಟ್ರೀಸ್ ಅನ್ನೋದು ನಿಮಗೆ ಬೇಕಾಗಿಲ್ಲ. ದೆನ್ ಒನ್ ಸ್ಪೆಸಿಫಿಕ್ ಥಿಂಗ್ ಹಿಯರ್ ಇಸ್ US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇದೆ, ಮೊದಲ ಬಾರಿಗೆ ಮಿಲನ ಎಕ್ಸಸೈಸಲ್ಲಿ ಪಾಲ್ಗೊಳ್ತಾ ಇದೆ. ಮೊದಲ ಬಾರಿಗೆ ಮಿಲನ ಎಕ್ಸಸೈಸಲ್ಲಿ US ಪಾಲ್ಗೊಳ್ತಾ ಇದೆ. ಎಷ್ಟು ಗೊತ್ತಿದ್ರೆ ಸಾಕು, ಹೌದಾ? ನೆಕ್ಸ್ಟ್ ನೋಡೋದಾದರೆ ಇಂಡಿಯಾ ರೆಕಾರ್ಡ್ಸ್ ಹೈಯೆಸ್ಟ್ ಎವರ್ ಮಂತ್ಲಿ ಎಕ್ಸ್ಪೋರ್ಟ್ಸ್ ಡಿಸೆಂಬರ್ 2021. ಇಂಡಿಯಾ ಹೈಯೆಸ್ಟ್ ಎವರ್ ರೆಕಾರ್ಡ್ಸ್. ಓಕೆ, ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೈಯೆಸ್ಟ್ ಎವರ್ ರೆಕಾರ್ಡ್ ಎಕ್ಸ್ಪೋರ್ಟನ್ನು ಮಾಡಿರುವಂಥದ್ದು ಡಿಸೆಂಬರ್ 2021ನಲ್ಲಿ ಸುಮಾರು $37 ಬಿಲಿಯನ್. 37 ಬಿಲಿಯನ್ US. ಹೌದಾ? ದೆನ್ ಕೊನ್ಯಾಕ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್. ಹೌದಾ? ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಇತ್ತೀಚೆಗೆ ನಾಗಾಲ್ಯಾಂಡಲ್ಲಿ ಏನು ಆಸ್ಪಾ ಇದೆ, ಸಾರಿ ಐ ಕ್ಯಾನ್ ಸೇ ಆಪ್ಸ್ಪಾ. ಓಕೆ, ಅದರ ಕೆಲವೊಂದು ನಾಗರಿಕರು ಇತ್ತೀಚೆಗೆ ಹತ್ಯೆಯನ್ನು ಮಾಡಲಾಗಿತ್ತು. ಓಕೆ, ಆಪ್ಸ್ಪಾ ಆರ್ಮಿ ಹತ್ಯೆಯನ್ನು ಮಾಡಿತ್ತು. ಅದನ್ನು ಖಂಡಿಸುವ ಸಲುವಾಗಿ ಸಾಕಷ್ಟು ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ನಡೆದಿದ್ದರ ಬಗ್ಗೆ. ಅದನ್ನು ವಾಟ್ ಐ ಕ್ಯಾನ್ ಸೇ ರಿಟೇಲ್ ಮಾಡಬೇಕು, ಅದನ್ನು ವಾಟ್ ಐ ಕ್ಯಾನ್ ಸೇ ಆಪ್ಸ್ಪಾನ ರದ್ದುಗೊಳಿಸಬೇಕು ಅನ್ನೋದನ್ನು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ನಡೆದಿತ್ತು. ಬಟ್ ಪಾರ್ಲಿಮೆಂಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಆಪ್ಸ್ಪಾ ಕಂಟಿನ್ಯೂ ಆಗುತ್ತೆ ನಾಗಾಲ್ಯಾಂಡಲ್ಲಿ ಅನ್ನೋದನ್ನು ಹೇಳಿದೆ. ಅದ್ರ ಬಗ್ಗೆ ಅದನ್ನು ಸಾಕಷ್ಟು ಕಂಡೆಮ್ ಮಾಡಿದ್ದು, ಆಪ್ಸ್ಪಾನ ರದ್ದುಗೊಳಿಸಬೇಕು ಅಂತ ಕಂಡೆಮ್ ಮಾಡಿದ ಮೊದಲ ಟ್ರೈಬ್ಸಲ್ಲಿ ಯಾರು ಅಂತಂದರೆ ಕೊನ್ಯಾಕ್ ಅನ್ನೋ ಟ್ರೈಬ್ಸ್ ಬಹಳ ಮುಂಚೂಣಿಯಲ್ಲಿದ್ದಾರೆ. ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅನ್ನೋದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಕೊನ್ಯಾಕ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ದೆನ್ ಗಿಟ್ಹಬ್ ಈಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಓಪನ್ ಸೋರ್ಸ್ ಡೆವಲಪರ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್. ಗಿಟ್ಹಬ್ ಇದು ಯಾಕೆ ನ್ಯೂಸ್? ಇದು ವರ್ಲ್ಡ್ ಲಾರ್ಜೆಸ್ಟ್ ಓಪನ್ ಸೋರ್ಸ್ ಡೆವಲಪರ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್. ವರ್ಲ್ಡ್ ಲಾರ್ಜೆಸ್ಟ್ ಯಾವುದು ಅನ್ನೋದು ಗಿಟ್ಹಬ್. ಯಾಕೆಂತಂದರೆ ಇತ್ತೀಚೆಗೆ ಕೆಲವು ಮಹಿಳೆಯರ ಚಿತ್ರವನ್ನು ಇಂಟರ್ನೆಟಲ್ಲಿ ಹಾಕುವಂಥದ್ದು, ಓಕೆ, ಅವ್ರನ್ನ ಫೇಸನ್ನು ಡಿಸ್ಪ್ಲೇಸ್ ಮಾಡುವಂಥದ್ದು, ಕೆಲವೊಂದು ದುಡ್ಡಿಗೆ ಇತ್ತೀಚೆಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು ಅನ್ಕೋತೀನಿ. ನೀವು ನ್ಯೂಸ್ ಪೇಪರ್ ಲಿಂಕಲ್ಲಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಇದು ಈ ಡೆವಲಪ್ಮೆಂಟ್ ಬಗ್ಗೆ ದಿಸ್ ಈಸ್ ಗಿಟ್ಹಬ್ ಅನ್ನೋದು ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ಗಿಟ್ಹಬ್ ಅಂತ ಕೊಟ್ಟು ಕೆಳಗಡೆ ಆಪ್ಷನ್ಸನ್ನು ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ಇದು ಗೊತ್ತಿರಬೇಕು. ದಿಸ್ ಇಸ್ ದ ಲಾರ್ಜೆಸ್ಟ್ ಓಪನ್ ಸೋರ್ಸ್ ಡೆವಲಪರ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್. ಓಕೆ, ದೆನ್ ಇಂಡಿಯಾಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟಚ್ಡ್ 4 ಮಂತ್ ಹೈ. ಓಕೆ, ಕಂಟಿನ್ಯೂಸ್ ಆಗಿ ಸುಮಾರು 4 ಮಂತ್ಗಳಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಭಾರತದಲ್ಲಿ ಹೈಯೆಸ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ಎಷ್ಟಿದೆ ಅಂತಂದರೆ ಡಿಸೆಂಬರ್ 2021ಗೆ 7.9%. ಓಕೆ, ಈ ರಿಪೋರ್ಟನ್ನು ರಿಲೀಸ್ ಮಾಡಿದೆ ಯಾರು ಅಂತಂದರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, ದಟ್ ಈಸ್ CMIE. ಓಕೆ, ದೆನ್ ಕೊನೆಯದಾಗಿ ನೋಡಿದ್ರೆ 64th ಫೌಂಡೇಶನ್ ಡೇ 1 ಜನವರಿ 2022. DRDO ಸುಮಾರು 1958ರಲ್ಲಿ ಸ್ಥಾಪನೆ ಆಗಿರೋಂಥದ್ದು. ಐ ಥಿಂಕ್ 1958ರಲ್ಲಿ, ಹೌದು. 1 ಜನವರಿ 2022ಗೆ 64ನೇ ಫೌಂಡೇಶನ್ ಡೇನ ಸೆಲೆಬ್ರೇಟ್ ಮಾಡಿಕೊಂಡಿದೆ. ಹೌದಾ? ಹಾಗಾದರೆ DRDOನ ಸ್ಥಾಪನೆ ಮಾಡಿದವರು ಯಾರು, DRDOನ ಚೇರ್ಮನ್ ಯಾರು ಅನ್ನೋದನ್ನು ಜಸ್ಟ್ ಡೂ ಕಮೆಂಟ್. ಓಕೆ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ಕೀ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಓಕೆ, ಚರ್ಚೆನ ಮಾಡಿದ್ದೀನಿ. ಓಕೆ, MCQಸನ್ನು ಕೂಡ ಚರ್ಚೆನ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅನ್ಕೋತೀನಿ. ನೀವು ಇದನ್ನು ದಯವಿಟ್ಟು ಫೀಡ್ಬ್ಯಾಕನ್ನು ಕೊಡೋದನ್ನು ಮರಿಬೇಡಿ. ದಟ್ ಇಸ್ ನಥಿಂಗ್ ಬಟ್ ಡೂ ಕಮೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಾನು ನಿಮಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಮೋರ್ ಟೈಮ್ ಐ ಆಮ್ ಸೇಯಿಂಗ್ ಸಾರಿ ಫಾರ್ ಯು. ಓಕೆ, ಯಾಕೆಂತಂದರೆ ಸುಮಾರು ಐ ಥಿಂಕ್ 10 ದಿನದಿಂದ ಕರೆಂಟ್ ಅಫೇರ್ಸ್ ನಂಗೆ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಕಾರಣಗಳಿಂದ. ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿತೌಟ್ what I can say, without missing a single day, we can continue the current affairs session. Okay, thank you so much. Don't forget to subscribe and share with your friends.